ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ವಿಡಿಯೋದಲ್ಲಿ ಜೂನ್ 11ರ ಒಂದು ಕನ್ನಡ ಬಿಡಿಸೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಒಳ್ಳೆ ಜೋಶೊಂದಿಗೆ ಇವತ್ತಿನ ಒಂದು ಕನ್ನಡ ಬಿಡಿಸೋಣ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದ್ದಾರೆ. ನೋಡಿ, ಕೇಂದ್ರ ಮಂತ್ರಿ ಮಂಡಲ ಗಾತ್ರವೇನು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಕೇಂದ್ರ ಮಂತ್ರಿಮಂಡಲದ ಗಾತ್ರ ಎಷ್ಟು ಅಂದ್ರೆ 15% ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಮತ್ತು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್. ಇದು ನೀವು ಎಲ್ಲರ ಇದರಲ್ಲಿ ಓದಿರ್ತೀರ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಓದಿರ್ತೀರಾ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸೊ ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಇತ್ತೀಚೆಗೆ ಏನಂತಂದ್ರೆ ಈ ಒಂದು ಲೋಕಸಭಾ ಇಲೆಕ್ಷನ್ ನಡೀತು. ಲೋಕಸಭಾ ಇಲೆಕ್ಷನ್ ನಡೀತು. ಸೊ ಈ ಒಂದು ಲೋಕಸಭಾ ಇಲೆಕ್ಷನ್ ನಡೆದಾಗ ಮತ್ತೆ ಮೂರನೇ ಅವಧಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಏನಾಗಿದ್ದಾರೆ ಅಂದ್ರೆ ಆಯ್ಕೆಯಾಗಿದ್ದಾರೆ. ಸೊ ಪ್ರಧಾನಿ ನರೇಂದ್ರ ಮೋದಿ ಅವರು ಆಯ್ಕೆಯಾಗಿದ್ದಾರೆ ಅಂದ್ರೆ ಪ್ರಧಾನಿಯವರ ಒಂದು ಶಿಫಾರಸಿನ ಮೇರೆಗೆ ಅಥವಾ ಪ್ರಧಾನಿಯರನ್ನ ಹಿಂಬಾಲಕವಾಗಿ ಒಂದು ಟೀಮ್ ಬರುತ್ತೆ. ಸೊ ಅದಕ್ಕೆ ನಾವೇನು ಕರಿತೀವಿ ಅಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಕರಿತೀವಿ. ಕೌನ್ಸಿಲ್ ಆಫ್ ಮಿನಿಸ್ಟರ್. ಸೊ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂದ್ರೆ ಕೇಂದ್ರ ಮಂತ್ರಿ ಮಂಡಲ ಅಂತಾನೆ ಹೇಳ್ತೀವಿ. ಈ ಮಂತ್ರಿ ಮಂಡಲವನ್ನ ನೇತೃತ್ವ ವಹಿಸೋರು ಯಾರಂದ್ರೆ ಪ್ರಧಾನಮಂತ್ರಿ. ಸೊ ಪ್ರಧಾನಮಂತ್ರಿ ನೇತೃತ್ವ ವಹಿಸ್ಕೊಳ್ತಾರ. ಪ್ರಧಾನಮಂತ್ರಿ ಶಿಫಾರಸಿನ ಮೇರೆಗೆ ಪ್ರಧಾನಮಂತ್ರಿ ಒಂದು ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಯವರು ಈ ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ ಅನ್ನ ನೇಮಕ ಮಾಡ್ತಾರೆ. ಮಂತ್ರಿ ಮಂಡಲನ ನೇಮಕ ಮಾಡ್ತಾರ. ಇತ್ತೀಚೆಗೆ ಪ್ರಧಾನಮಂತ್ರಿ ಮೂರನೇ ಅವಧಿಗೆ ಆಯ್ಕೆಯಾದ ಮೇಲೆ ಈ ಮಂತ್ರಿ ಮಂಡಲ ಯಾರ್ಯಾರು ಯಾವ ಹುದ್ದೆಗೆ ಯಾರ್ಯಾರಿಗೆ ಕೊಡಬೇಕು, ಯಾವ ಖಾತೆಗಳನ್ನು ಯಾರ್ಯಾರಿಗೆ ಕೊಡಬೇಕು ಅಂತಕ್ಕಂಥದ್ದು ಈಗಾಗಲೇ ಶಿಫಾರಸು ಮಾಡಿದರೆ ರಾಷ್ಟ್ರಪತಿಯವರು ಆದೇಶ ಕೂಡ ಹೊರಡಿಸಿದ್ದಾರೆ. ಸೊ ಆದುದರಿಂದಾಗಿ ಯಾವ್ಯಾವ ಹುದ್ದೆ ಯಾರಿದ್ದಾರೆ ಅಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಸ್ಟ್ರೆಂತ್ ಇರುತ್ತೆ, ಯಾವ ತಿದ್ದುಪಡಿ ಮುಖಾಂತರ ಭಾರತದಲ್ಲಿ ಅದನ್ನ ಜಾರಿಗೆ ತರಲಾಯಿತು ಅಂತಕ್ಕಂಥದ್ದು ಎಲ್ಲ ಒಂದು ಮಾಹಿತಿ ತಮ್ಮ ತಲೆಯಲ್ಲಿ ಇರಬೇಕು. ಸೊ ಅದಕ್ಕೆ ನಾವೇನ್ ಮಾಡೋಣ, ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ನೋಡ್ರಿ, ಪ್ರಧಾನಮಂತ್ರಿಯವರು ಸಲಹೆಯಂತೆ ಭಾರತ ರಾಷ್ಟ್ರಪತಿಯವರು ಕೇಂದ್ರ ಮಂತ್ರಿ ಮಂಡಲದ ಈ ಕೆಳಗಿನ ಸದಸ್ಯರ ಖಾತೆಗಳನ್ನು ಹಂಚಿಕೆ ಮಾಡಲು ನಿರ್ದೇಶಿಸಿದ್ದಾರೆ. ಯಾರ್ಯಾರ ಖಾತೆಗಳನ್ನು ಹಂಚಿಕೆ ಮಾಡಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ನೋಡೋಣ. ಬಟ್ ಫ್ಯಾಕ್ಟ್ ಗೊತ್ತಿರಲಿ ಏನಂದ್ರೆ ರಾಷ್ಟ್ರಪತಿಯವರು ಕೇಂದ್ರ ಮಂತ್ರಿ ಮಂಡಲವನ್ನ ಆಯ್ಕೆ ಮಾಡುವವರು ಯಾರಂತ ಕೇಳದಕ್ರ ಇನ್ಡೈರೆಕ್ಟ್ ಆಗಿ ಕೇಳಿದ್ರೆ ಆಯ್ಕೆ ಮಾಡೋರು ಯಾರಂದ್ರೆ ರಾಷ್ಟ್ರಪತಿ ಅಂತ ಹೇಳ್ತೀವಿ. ಬಟ್ ಯಾವ್ಯಾವ ಹುದ್ದೆಯನ್ನ ಯಾರಿಗೆ ವರ್ಗೀಕರಣ ಮಾಡ್ಬೇಕು ಅನ್ನೋದನ್ನ ಶಿಫಾರಸು ಮಾಡೋದು ಯಾರಂದ್ರೆ ಪ್ರಧಾನಮಂತ್ರಿ. ಸೊ ಪ್ರಧಾನಮಂತ್ರಿಯ ಒಂದು ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಯವರು ಯಾವ್ಯಾವ ಖಾತೆಗಳನ್ನ ಯಾರ್ಯಾರಿಗೆ ಕೊಡಬೇಕು ಅನ್ನೋದನ್ನ ಏನ್ ಮಾಡ್ತಾರ, ಹಂಚಿಕೆಯನ್ನ ಮಾಡ್ತಾರ. ಸೊ ಕೇಂದ್ರ ಮಂತ್ರಿ ಮಂಡಲ ಅಥವಾ ನಾವು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಕರಿತೀವಿ. ಏನ್ ಹೇಳಿ, ಕೌನ್ಸಿಲ್ ಆಫ್ ಮಿನಿಸ್ಟರ್. ಸೊ ಕೌನ್ಸಿಲ್ ಆಫ್ ಮಿನಿಸ್ಟರ್ ಬಗ್ಗೆ ನಾವು ಓದೋಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಹಿನ್ನೆಲೆಯನ್ನ ನೋಡೋಣ. ಹಿನ್ನೆಲೆ ಏನಂದ್ರೆ ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಭಾರತದಲ್ಲಿ ಪಾರ್ಲಿಮೆಂಟ್ ಇದ್ದಿದೆ. ಸೊ ಪಾರ್ಲಿಮೆಂಟ್ ಅಂದ್ರೆ ಸಂಸತ್ ಹೇಳ್ತೀವಿ. ಈ ಸಂಸತ್ತಿನಲ್ಲಿ ಎರಡು ಒಂದು ಸದನಗಳಿದಾವೆ. ಒಂದು ಯಾವ್ದಂದ್ರೆ ಲೋಕಸಭಾ ಅಂತಕ್ಕಂಥದ್ದಿದೆ, ಇನ್ನೊಂದು ಯಾವ್ದಂದ್ರೆ ರಾಜ್ಯಸಭಾ ಅಂತಕ್ಕಂಥದ್ದು ಇದೆ. ಸೊ ಲೋಕಸಭೆಯ ಒಟ್ಟು ಸ್ಟ್ರೆಂತ್ ಎಷ್ಟು ಅಂದ್ರೆ 550 ಅಂತ ಹೇಳ್ತೀವಿ, ಟೋಟಲ್ ಸ್ಟ್ರೆಂತ್. ಇನ್ನು ರಾಜ್ಯಸಭೆಯ ಒಟ್ಟು ಸ್ಟ್ರೆಂತ್ ಎಷ್ಟು ಅಂದ್ರೆ 250 ಅಂತ ಹೇಳ್ತೀವಿ. ಸೊ ಲೋಕಸಭೆಯಲ್ಲಿ ಏನ್ ಆಯ್ಕೆಯಾಗಿರ್ತಾರ ಅವರಿಗೆ ಡೈರೆಕ್ಟ್ ಎಲೆಕ್ಷನ್ ಮುಖಾಂತರ ಆಯ್ಕೆ ಮಾಡಲಾಗುತ್ತೆ. ಡೈರೆಕ್ಟ್ ಎಲೆಕ್ಷನ್ ಅರ್ಥ ಆಯ್ತಾ. ಇನ್ನು ರಾಜ್ಯಸಭೆಯಲ್ಲಿ ಆಯ್ಕೆ ಆಗೋರು ಇವರು ಇನ್ಡೈರೆಕ್ಟ್ ಎಲೆಕ್ಷನ್ ಮುಖಾಂತರ ಆಯ್ಕೆಯನ್ನ ಮಾಡಲಾಗುತ್ತೆ. ಸೊ ಡೈರೆಕ್ಟ್ ಇಂಡೈರೆಕ್ಟ್ ಗೊತ್ತಾಯ್ತು. ಹಾಗಾದ್ರೆ 550ರಲ್ಲಿ ಲೋಕಸಭೆಯಲ್ಲಿ ಪ್ರಸ್ತುತವಾಗಿ 545 ಜನ ಇದ್ದಾರೆ. 545ರ ಒಂದು 15% ಏನಾಗಿರ್ತಾರ ಅಂದ್ರ ಕೌನ್ಸಿಲ್ ಆಫ್ ಮಿನಿಸ್ಟರ್ ಆಗಿರ್ತಾರೆ. 545ರ ಒಂದು 15% ಅಪ್ರಾಕ್ಸಿಮೇಟ್ಲಿ 80 to 81 ಬರುತ್ತೆ. ಇಷ್ಟು ಜನ ಏನಾಗಿರ್ತಾರ ಅಂದ್ರ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಲ್ಲಿ ಇರ್ತಾರೆ. ಅದರಲ್ಲಿ ಅರ್ಥ ಆಯ್ತಾ. ಇನ್ನ ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ ನ ಆಯ್ಕೆ ಮಾಡೋರು, ಟೀಮ್ ಅನ್ನ ಆಯ್ಕೆ ಮಾಡೋರು ಯಾರು, ಪ್ರಧಾನಮಂತ್ರಿ. ಪ್ರಧಾನಮಂತ್ರಿ ಶಿಫಾರಸಿನ ಮೇಲೆ ನೇಮಕ ಮಾಡೋರು ಯಾರು, ರಾಷ್ಟ್ರಪತಿ. ಇಷ್ಟು ಕ್ಲಿಯಾರಿಟಿ ತಮ್ಮ ತಲೆಯಲ್ಲಿ ಇರಬೇಕು. ಸೊ ಕೇಂದ್ರ ಮಂತ್ರಿ ಮಂಡಲದ ಬಗ್ಗೆ ಮಾತಾಡ್ತಾ ಬಂದಾಗ ಈಗಾಗಲೇ ನಾನು ಹೇಳಿದ ಹಾಗೆ ಭಾರತ ಒಂದು ಸಂವಿಧಾನದ 74ನೇ ವಿಧಿ ಏನು ಹೇಳುತ್ತಂದ್ರೆ ರಾಷ್ಟ್ರಪತಿ ಅವರಿಗೆ ನೆರವು ಮತ್ತು ಸಲಹೆ ನೀಡಲು ಮಂತ್ರಿ ಮಂಡಲ, ರಾಷ್ಟ್ರಪತಿ ಅವರಿಗೆ ನೆರವು ಮತ್ತು ಸಲಹೆ ನೀಡಲು ಪ್ರಧಾನಮಂತ್ರಿ ನೇತೃತ್ವ ಒಂದು ಮಂತ್ರಿ ಮಂಡಲ ಇರಬೇಕು. ಅರ್ಥ ಆಯ್ತಾ. ಇಲ್ಲಿ ಏನಂದ್ರೆ ಸೆಂಟೆನ್ಸ್ ಡಬಲ್ ಆಗಿದೆ. ಒಟ್ಟಾರೆಯಾಗಿ ರಾಷ್ಟ್ರಪತಿಯವರಿಗೆ ನೆರವು ನೀಡಲು ಪ್ರಧಾನ ಮಂತ್ರಿ ನೇತೃತ್ವದ ಒಂದು ಮಂತ್ರಿ ಮಂಡಲ ಇರಬೇಕಂತ 74ನೇ ವಿಧಿಯಲ್ಲಿ ತಿಳಿಸಲಾಗಿದೆ. ಅದಷ್ಟೇ ಅಲ್ಲ, ಮಂತ್ರಿ ಮಂಡಲದ ನೇತೃತ್ವವನ್ನ ಪ್ರಧಾನಮಂತ್ರಿಯವರು ವಹಿಸ್ಕೊಳ್ತಾರ. ತದನಂತರದಲ್ಲಿ ಮಂತ್ರಿ ಮಂಡಲದ ಸಲಹೆಗನುಸಾರ ಕಾರ್ಯನಿರ್ವಹಿಸುತ್ತಾರ. ಅರ್ಥ ಆಯ್ತಾ. ಯಾರು ಕಾರ್ಯನಿರ್ವಹಿಸ್ತಾರ, ಇವರ ಒಂದು ಸಲಹೆಗನುಸಾರವಾಗಿ ಕಾರ್ಯನಿರ್ವಹಿಸೋರು ಯಾರಂದ್ರೆ
ರಾಷ್ಟ್ರಪತಿಯವರು ಏನ್ ಮಾಡ್ತಾರ, ಈ ಮಂತ್ರಿ ಮಂಡಲ ಏನು ಶಿಫಾರಸು ಕೊಡುತ್ತೆ ಸೊ ಅದರ ಆಧಾರದ ಮೇಲೆ ಅವರು ಕಾರ್ಯವನ್ನ ನಿರ್ವಹಿಸ್ತಾರೆ. ಹಾಗಾದ್ರೆ ಈ ಒಂದು ಮಂತ್ರಿ ಮಂಡಲ ಏನ್ ಮಾಡತ್ತಂದ್ರೆ ರಾಷ್ಟ್ರಪತಿಯವರಿಗೆ ಏನ್ ಮಾಡ್ತದ, ಸಲಹೆಯನ್ನ ನೀಡುತ್ತೆ. ಸೊ ಸಲಹೆ ಏನ್ ನೀಡಿದೆ ಅಂತಕ್ಕಂಥದ್ದು ಕೇಳಕ್ಕೆ ಇದು ಒಂದು ನಾವು ಪ್ರಶ್ನೆಯನ್ನ ಕೇಳಕ್ಕೆ ಯಾವುದೇ ಅಧಿಕಾರ ಇಲ್ಲ. ಅರ್ಥ ಆಯ್ತಾ? ಈ ಮಂತ್ರಿ ಮಂಡಲ ಏನು ಪ್ರಶ್ನೆಯನ್ನ ಕೇಳಿದೆ ಅಥವಾ ಏನು ಸಲಹೆ ನೀಡಿದೆ ರಾಷ್ಟ್ರಪತಿಯವರಿಗೆ ಅಂತಕ್ಕಂಥದನ್ನ ನಾವು ಅವರ ಒಂದು ವಿರುದ್ಧವಾಗಿ ಪ್ರಶ್ನೆಯನ್ನ ಕೇಳುವಂತಿಲ್ಲ ಮತ್ತು ಯಾವುದೇ ಒಂದು ಕೋರ್ಟ್ನಲ್ಲಿ ಕೂಡ ಆ ಒಂದು ಸಲಹೆಗೆ ಪ್ರಶ್ನಿಸುವಂತಿಲ್ಲ. ಮಂತ್ರಿ ಮಂಡಲ ಗಾತ್ರ, ಸಚಿವ ಸಂಪುಟದ ಗಾತ್ರದ ಬಗ್ಗೆ ಮಾತಾಡ್ತಾ ಬಂದಾಗ ಭಾರತ ಸಂವಿಧಾನದ 91ನೇ ತಿದ್ದುಪಡಿ 2003 ತಂದು ಸಚಿವ ಸಂಪುಟದ ಗಾತ್ರವನ್ನ 15% ನಿಗದಿಪಡಿಸಲಾಗಿದೆ. ಅರ್ಥಾಯ್ತಾ? ಎಷ್ಟಂದ್ರೆ ಟೋಟಲ್ 15% ಏನ್ ಮಾಡಿದೆ ಅಂದ್ರೆ ಫಿಕ್ಸ್ ಮಾಡಲಾಗಿದೆ. 91ನೇ ತಿದ್ದುಪಡಿ ಗೊತ್ತಿರಬೇಕು, 15% ಗೊತ್ತಿರಬೇಕು, ಪ್ರಧಾನ ಮಂತ್ರಿ ಗೊತ್ತಿರಬೇಕು, ರಾಷ್ಟ್ರಪತಿಯವರು ಆಯ್ಕೆ ಮಾಡ್ತಾರ ಅಂತಕ್ಕಂಥ ಗೊತ್ತಿರಬೇಕು. ಮಂತ್ರಿಮಂಡಲ ಸಲಹೆ ಮೇರೆಗೆ ರಾಷ್ಟ್ರಪತಿಯವರು ಕೆಲಸ ಮಾಡ್ತಾರ. ಆ ಸಲಹೆಯನ್ನ ಯಾವುದೇ ಒಂದು ನ್ಯಾಯಾಲಯದಲ್ಲಿ ಕ್ವಶನ್ ಮಾಡುವಂತಿಲ್ಲ. ದೀಸ್ ಆರ್ ದ ಇಂಪಾರ್ಟೆಂಟ್ ಫ್ಯಾಕ್ಟ್ ವಿ ಹ್ಯಾವ್ ಟು ಬಿ ರಿಮೆಂಬರ್. ಪಕ್ಷಾಂತರ ಅಡಿಯಲ್ಲಿ ನಿಷೇಧ ಹೊಂದಿದ ಸದಸ್ಯರು ಮಂತ್ರಿಮಂಡಲ ಅಂದ್ರೆ ಮಂತ್ರಿಯಾಗಲು ಮಂತ್ರಿ ಮಾಡಲು ಅನರ್ಹರಾಗಿರ್ತಾರ. ಯಾರಿಗಾದರೂ ಫಾರ್ ಎಕ್ಸಾಂಪಲ್ 52ನೇ ತಿದ್ದುಪಡಿ ಎದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಇದು ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಪಟ್ಟಿದೆ. ಪಕ್ಷಾಂತರ ನಿಷೇಧ ಕಾಯ್ದೆ ಅಂದ್ರೆ ಆಂಟಿ ಡಿಫೆಕ್ಷನ್ ಲಾ ಅಂತ ಹೇಳ್ತೀವಿ. ಸೊ ಆಂಟಿ ಡಿಫೆಕ್ಷನ್ ಅಂತ ಕರಿತೀವಿ. ಈ ಆಂಟಿ ಡಿಫೆಕ್ಷನ್ ಅಡಿಯಲ್ಲಿ ಯಾವುದೇ ಒಂದು ರಾಜಕೀಯ ಪಕ್ಷ ಅಥವಾ ಸ್ಪೀಕರ್ ಏನಾದರೂ ಡಿಸ್ಕ್ವಾಲಿಫೈ ಮಾಡಿದ್ರೆ ಅವರು ಮಂತ್ರಿಯಾಗಲು ಅನರ್ಹರಾಗಿರ್ತಾರ. ಇದು ಗೊತ್ತಿರ್ಬೇಕು. ಹಾಗಾದ್ರೆ ಮಂತ್ರಿ ಆಗಲು ಅರ್ಹತೆ ಯಾವಾಗಂದ್ರೆ ಅವರು ನೋಡ್ರಿ, ಮಂತ್ರಿ ಆಗಲ್ಲ ಅಂದ್ರೆ ಅವ್ರ ಸದಸ್ಯತ್ವವನ್ನು ಹೊಂದಿರಬೇಕು. ಸದಸ್ಯತ್ವ ಹೊಂದಿರ್ಲಿಲ್ಲ ಅಂದ್ರ 6 ತಿಂಗಳ ಒಳಗೆ ಮೇಲ್ಮನೆ ಅಥವಾ ಕೆಳಮನೆದ ಯಾವ್ದಾದ್ರು ಒಂದು ಸದಸ್ಯತ್ವವನ್ನು ಹೊಂದಿದ್ರೆ ಅವರು ಮಂತ್ರಿ ಆಗಲು ಅರ್ಹತೆಯನ್ನು ಹೊಂದಿರ್ತಾರ. ಅವ್ರಿಗೆ ಯಾವುದೇ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಇಲ್ಲ ಅಂತಕ್ಕಂಥ ಫ್ಯಾಕ್ಟ್ ಫಸ್ಟ್ ತಲೆಯಲ್ಲಿರಲಿ. ಯಾವುದೇ ಎಕ್ಸ್ಪೀರಿಯನ್ಸ್ ಅಂತಕ್ಕಂಥದ್ದು ಇಲ್ಲ. ಅರ್ಥ ಆಯ್ತಾ? ಇವೊಂದು 8ನೇ ಕ್ಲಾಸ್ ತರಗತಿ ಕಲ್ತವನು ಕೂಡ ಮಂತ್ರಿಯನ್ನ ಆಗಬಹುದು ಅಂತ ಒಂದು ಸ್ಪೆಸಿಫಿಕೇಶನ್ ಭಾರತ ಸಂವಿಧಾನದಲ್ಲಿ ಇಲ್ಲ. ಇವೆಲ್ಲ ಫ್ಯಾಕ್ಟ್ಸ್ಗಳು ತಮ್ಮ ತಲೆಯಲ್ಲಿ ಗೊತ್ತಿರಬೇಕು. ಇನ್ನ ಇತ್ತೀಚೆಗೆ ಸಂಪುಟ ಸಚಿವರು ಯಾರ್ಯಾರು ಖಾತೆಗಳನ್ನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಒಂದು ಬಾರಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ರಾಜನಾಥ್ ಸಿಂಗ್ ಅವರು ರಕ್ಷಣಾ ಸಚಿವರ, ಮೊದಲು ರಕ್ಷಣಾ ಸಚಿವರಿದ್ದರು, ಈಗಲೂ ಕೂಡ ರಕ್ಷಣಾ ಸಚಿವರಿದ್ದಾರೆ. ಅಮಿತ್ ಶಾ ಅವರು ಗೃಹ ವ್ಯವಹಾರಗಳ ಸಚಿವ ಮತ್ತು ಸಹಕಾರ ಸಚಿವರಾಗಿದ್ದಾರೆ. ನಿತಿನ್ ಜೈರಾಮ್ ಗಡ್ಕರಿ ಗೊತ್ತಿರುವ ಹಾಗೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರು, ಮೊದಲು ಕೂಡ ಅದೇ ಇದ್ರು, ಈಗಲೂ ಕೂಡ ಅದೇ ಇದ್ದಾರೆ. ಅಮಿತ್ ಶಾನು ಕೂಡ ಮೊದಲು ಕೂಡ ಸೇಮ್ ಖಾತೆಯನ್ನು ಹೊಂದಿದ್ರು, ಈಗಲೂ ಕೂಡ ಅದೇ ಖಾತೆಯನ್ನು ಹೊಂದಿದ್ದಾರೆ. ಇನ್ನು ಶ್ರೀ ಜಗತ್ ಪ್ರಕಾಶ್ ನಡ್ಡಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಮತ್ತು ರಾಸಾಯನಿಕ ರಸಗೊಬ್ಬರ ಸಚಿವರು. ಅರ್ಥಾತ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣರು, ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವರು ಜಗದೀಪ್ ಪ್ರಕಾಶ್ ನಡ್ಡಾ ಅವರಿಗೆ ಕೊಡಲಾಗಿದೆ. ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಕೊಡಲಾಗಿದೆ. ಜೊತೆಗೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಚಿವರು ಕೂಡ ಆಗಿದ್ದಾರೆ. 2 ಖಾತೆಗಳನ್ನು ಕೊಟ್ಟಿದ್ದಾರೆ. ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಹಣಕಾಸು ಸಚಿವ ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವವನ್ನು ಕೊಟ್ಟಿದ್ದಾರೆ. ಸುಬ್ರಹ್ಮಣ್ಯ ಜಯಶಂಕರ್ ಅವರಿಗೆ ವಿದೇಶಾಂಗ ಸಚಿವರು ಕೊಟ್ಟಿದ್ದಾರೆ. ಜಯಶಂಕರ್ ಮೊದಲು ಅವರೇ ಇದ್ರು, ಈಗಲೂ ಕೂಡ ಅವರೇ ಇದ್ದಾರೆ. ಮನೋಹರ್ ಲಾಲ್ ವಸತಿ ಮತ್ತು ನಗರ ವ್ಯವಹಾರ ಸಚಿವರಾಗಿದ್ದಾರೆ ಮತ್ತು ಇಂಧನ ಸಚಿವರಾಗಿದ್ದಾರೆ. ಇಂಪಾರ್ಟೆಂಟ್ ಗೊತ್ತಿರಬೇಕು. ಇನ್ನ ಶ್ರೀ ಎಚ್ ಡಿ ಕುಮಾರಸ್ವಾಮಿ, ಕರ್ನಾಟಕದವರು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅಂದ್ರೆ ಮೊದಲೇನ ಮಾಜಿ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಏನಿದ್ದಾರೆ. ಸೊ ಅವರಿಗೆ ಭಾರೀ ಕೈಗಾರಿಕಾ ಸಚಿವ ಮತ್ತು ಉಕ್ಕು ಸಚಿವರಾಗಿ ನೇಮಕವನ್ನ ಮಾಡಲಾಗಿದೆ. ಇನ್ನು ಪಿಯೂಷ್ ಗೋಯಲ್ ಅವರು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರು. ಧರ್ಮೇಂದ್ರ ಪ್ರಧಾನ್ ಅವರು ಶಿಕ್ಷಣ ಸಚಿವರು. ಜಿತನ್ ರಾಯ್ ಮಾಂಜಿ ಅಂತಕ್ಕಂಥವ್ರು ಸೂಕ್ಷ್ಮ ಮತ್ತು ಸಣ್ಣ ಮತ್ತು ಮಧ್ಯಮ ಸಚಿವರು. ರಾಜೀವ್ ರಂಜನ್ ಸಿಂಗ್ ಅಲಿಯಾಸ್ ಲಲ್ ಸಿಂಗ್ ಅವರು ಪಂಚಾಯತ್ ರಾಜ್ ಸಚಿವರು ಮತ್ತು ಮೀನುಗಾರಿಕೆ ಪಶುಸಂಗೋಪನೆ ಹೈನುಗಾರಿಕಾ ಸಚಿವರು. ಸರ್ಬಾನಂದ್ ಸೋನುವಾಲಾ ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವರು. ವೀರೇಂದ್ರ ಕುಮಾರ್ ಅವರು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವರು. ಇನ್ನು ಕಿಂಜಾರಾಪು ರಾಮ್ ಮೋಹನ್ ಅಂತಕ್ಕಂಥವ್ರಿಗೆ ನಾಗರಿಕ ವಿಮಾನ ಸಚಿವಾಲಯನ ಕೊಡಲಾಗಿದೆ. ನಾಯ್ಡು ನೋಡಿವರು ಕಿಂಜಾರಾಪು ರಾಮಮೋಹನ್ ನಾಯ್ಡು ಅಂತಕ್ಕಂಥವರಿಗೆ ನಾಗರಿಕ ವಿಮಾನ ಸಚಿವರಾಗಿ ಇವರಿಗೆ ಆಯ್ಕೆ ಮಾಡಲಾಗಿದೆ. ಇನ್ನು ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ ಗ್ರಾಹಕ ವ್ಯವಹಾರ ಮತ್ತು ಆಹಾರ ಸರಬರಾಜು ವಿತರಣಾ ಸಚಿವರು. ಇಂಪಾರ್ಟೆಂಟ್ ಇದು ಕರ್ನಾಟಕ ಕರೆಂಟ್ ಅಫೇರ್ಸ್ ಅಡಿಯಲ್ಲಿ. ಮತ್ತು ಹೊಸ ಮತ್ತು ನವೀಕರಿಸಬಹುದು ಇಂಧನ ಸಚಿವರಾಗಿಯನ್ನು ಕೊಡಲಾಗಿದೆ. ಜುಯಲ್ ಓರಾಮ್ ಅಂತಕ್ಕಂಥವ್ರು ಬುಡಕಟ್ಟು ವ್ಯವಹಾರಗಳ ಸಚಿವರ. ಗಿರಿರಾಜ್ ಸಿಂಗ್ ಅವರಿಗೆ ಜವಳಿ ಸಚಿವರು. ಇನ್ನು ಅಶ್ವಿನಿ ವೈಷ್ಣವರಿಗೆ ರೈಲ್ವೆ ಸಚಿವರು, ವಾರ್ತಾ ಮತ್ತು ಪ್ರಸಾರ ಸಚಿವರು, ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವನ್ನು ಕೊಡಲಾಗಿದೆ. ಇನ್ನು ಜ್ಯೋತಿರಾದಿತ್ಯ ಸಿಂಧ್ಯಾ ಸಂವಹನ ಸಚಿವರು ಮತ್ತು ಈಶಾನ್ಯ ಪ್ರದೇಶದ ಅಭಿವೃದ್ಧಿ ಸಚಿವರು. ಬಿಪೇಂದ್ರ ಯಾದವ್ ಅವರಿಗೆ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯವನ್ನ ನೀಡಲಾಗಿದೆ. ಇವೆಲ್ಲ ಮಾಹಿತಿ ಗೊತ್ತಿರಬೇಕು. ಶ್ರೀಮತಿ
ಅನ್ನಪೂರ್ಣ ದೇವಿಯವರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವಾಲಯ ಕೊಡಲಾಗಿದೆ. ಸ್ಮೃತಿ ಇರಾನಿ ಸೋತಿದ್ದಾರೆ. ಅದರ ನಂತರ ಗಜೇಂದ್ರ ಸಿಂಗ್ ಶೆಖಾವತಿಗೆ ಸಂಸ್ಕೃತಿ ಸಚಿವರು ಮತ್ತು ಪ್ರವಾಸೋದ್ಯಮ ಸಚಿವಾಲಯ ಕೊಡಲಾಗಿದೆ. ಕಿರಣ್ ರಿಜಿಜು ಅವರಿಗೆ ಸಂಸದೀಯ ವ್ಯವಹಾರಗಳ ಸಚಿವರು ಮತ್ತು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವರು. ಹರ್ದೀಪ್ ಸಿಂಗ್ ಪುರಿ ಅವರಿಗೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯವನ್ನು ಕೊಡಲಾಗಿದೆ. ತದನಂತರದಲ್ಲಿ ಮನ್ಸುಖ್ ಮಾಂಡವಿಯ ಅವರಿಗೆ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಕೊಡಲಾಗಿದೆ. ಜೊತೆಗೆ ಯುವ ಮತ್ತು ವ್ಯವಹಾರ ಕ್ರೀಡಾ ಸಚಿವರು. ಇನ್ನು ಕಿಶನ್ ರೆಡ್ಡಿ ಅವರಿಗೆ ಕಲ್ಲಿದ್ದಲು ಸಚಿವರು ಮತ್ತು ಗಣಿ ಸಚಿವರು. ಚಿರಾಗ್ ಪಾಸ್ವಾನ್ ಅವರಿಗೆ ಆಹಾರ ಸಂಸ್ಕರಣಾ ಕೈಗಾರಿಕಾ ಸಚಿವರನ್ನು ಕೊಡಲಾಗಿದೆ. ಇನ್ನು ಸಿ ಆರ್ ಪಾಟೀಲ್ ಅವರಿಗೆ ಜಲಶಕ್ತಿ ಸಚಿವಾಲಯವನ್ನ ನೀಡಲಾಗಿದೆ. ಅರ್ಥ ಇವೆಲ್ಲ ಫ್ಯಾಕ್ಟ್ಸ್ಗಳು ಇವೆಲ್ಲ ಒಂದು ಬಾರಿ ನೀವೇನು ಮಾಡಬೇಕಂದ್ರೆ ಬ್ರಷ್ ಅಪ್ ಅನ್ನ ಮಾಡಬೇಕು. ನಾವು ಮ್ಯಾಗ್ಝಿನಲ್ಲಿ ಕೂಡ ತಮಗೆ ಪ್ರೊವೈಡ್ ಮಾಡ್ತೀವಿ. ಬಟ್ ಎನಿಹೌ ಇವೆಲ್ಲ ಗೊತ್ತಿರಬೇಕು ನಿಮ್ಮ ಎಕ್ಸಾಮ್ ಅಲ್ಲಿ. ಈಗ ರೀಸೆಂಟ್ ಆಗಿ ಏನೇನು ಬೆಳವಣಿಗೆಗಳಾಗಿದ್ದಾವೆ ಅದು ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳ್ತಿರ್ತಾರ. ಸೊ ಇವೆಲ್ಲ ಫ್ಯಾಕ್ಟ್ಸ್ಗಳು ನೀವೇನು ಮಾಡಬೇಕಾಗತ್ತೆ, ಬಾಯಾಟನ್ನ ಹಾಕಬೇಕಾಗತ್ತೆ. ನೋಡಿ, ನಮ್ಮ ಮ್ಯಾಗ್ಝಿನ್ಸ್ಗಳನ್ನ ಯಾರು ತಗೊಂಡಿಲ್ಲ, ಫಸ್ಟ್ ನಿಮಗೆ ಇಲ್ಲಿ ನಾನು ಡೆಮೋ ತೋರಿಸ್ತಾ ಇದ್ದೀನಿ. ಅದಕ್ಕೆ ಯಾರು ಯಾವ ತರ ಇರುತ್ತೆ ಅಂತಕ್ಕಂಥದ್ದು ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ನಮ್ಮ ಮ್ಯಾಗ್ಝಿನ್ ಯಾವ ತರ ಇರುತ್ತೆ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆನಾ? ಇದು ನಮ್ಮ ಮ್ಯಾಗ್ಝಿನ್ ಫ್ರಂಟ್ ಪೇಜು. ಇದರಲ್ಲಿ ನೋಡಿ ನಿಮಗೆ ಮೇ 2024 ಕರೆಂಟ್ ಅಫೇರ್ಸ್ ಅಂತ ಇಲ್ಲಿ MCQs ಇರುತ್ತೆ. MCQs ಬೇಸ್ಡ್ ಒಂದು ಇದು ಇರುತ್ತೆ. ಇದು ಎಕ್ಸ್ಪ್ಲನೇಷನ್ ಇರುತ್ತೆ. ಫಸ್ಟ್ ಎಲ್ಲ ಕೇವಲ MCQs ಕೊಡಲ್ಲ, ಎಲ್ಲ ಎಕ್ಸ್ಪ್ಲನೇಷನ್ ಇರುತ್ತೆ. ಎಕ್ಸ್ಪ್ಲನೇಷನ್ ಆದಮೇಲೆ ನಿಮಗೆ ಲಾಸ್ಟಿಗೆ ಇನ್ ಡೆಪ್ತ್ ನಾವು ಯಾವ ನಿಮ್ಗೆ ಕ್ವಾಲಿಟಿ ಮತ್ತು ಕಂಟೆಂಟ್ ಅನ್ನ ಕೊಡ್ತಾ ಇದೀವಿ ಅದೇ ತರನ ಎಲ್ಲ MCQs ಮ್ಯಾಪ್ ರಿಲೇಟೆಡ್ ಎಲ್ಲವನ್ನ ಇದರಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ಲಾಸ್ಟ್ಗೆ ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ MCQs ಗಳನ್ನ ಕೊಡಲಾಗಿದೆ. ಇನ್ನು ಎಕ್ಸಾಮ್ ಹತ್ರ ಬಂದಾಗ ಬೇಗನೆ ನೋಡ್ಕೊಳ್ಳೋಕೆ ಕೆಳಗಡೆ ಏನ್ ಮಾಡಿದೆ, ಅಂಡರ್ಲೈನ್ ಕೂಡ ಮಾಡಲಾಗಿದೆ. ಅರ್ಥ ಯಾರು ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ರಿ ಅವರು ಯಾವ ತರ ಪಡ್ಕೋಬಹುದು ಅಂತಕ್ಕಂಥ ಇನ್ಫಾರ್ಮೇಶನ್ ಇಲ್ಲೆಲ್ಲ ಕೊಟ್ಟಿದ್ದೀವಿ ನಾವು. 1 ಮಂತ್ಗೆ 40 ಆಗುತ್ತೆ. 2023 ಜಾನ್ ಟು ಮೇ 2024 680 ಆಗುತ್ತೆ. 2022 ಜಾನ್ ಟು ಮೇ 2024 1180 ಆಗುತ್ತೆ. ಡಿಸ್ಕೌಂಟ್ ಆಗಿ 1080 ಸಿಗುತ್ತೆ. ಇದರ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ, ಬಿಪಿ ಮುಖಾಂತರ ಈ ನಂಬರ್ಗೆ ಪೇ ಮಾಡೋದನ್ನ ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಪೇಮೆಂಟ್ ಮಾಡಿ ಒಂದು ಸ್ಕ್ರೀನ್ಶಾಟ್ ಕಳಿಸ್ರೆ ನಮ್ಮ ನೋಟ್ಸ್ಗಳನ್ನ PDF ಫಾರ್ಮೆಟ್ ಅಲ್ಲಿ, ಶಾರ್ಟ್ ಫಾರ್ಮೆಟ್ ಅಲ್ಲಿ ನಾವು ಕಳಿಸ್ತೀವಿ. ಎಲ್ಲಿ ಬೇಕಾದಲ್ಲಿ ಪ್ರಿಂಟ್ ತೆಗೆಸಬಹುದು. ಅರ್ಥ ಯಾರು ನೀವು PDO ಮತ್ತು VAO ಮತ್ತು PSI ಓದ್ತಾ ಇದ್ರಿ, VAO PDO ಗ್ರೂಪ್ ಸಿ ಯಾರು ಓದ್ತಾ ಇದ್ರಿ ಈ ಸಬ್ಸ್ಕ್ರಿಪ್ಷನ್ ಅನ್ನು ತಗೊಳ್ಳಿ. ಯಾರು ನೀವು KS ಓದ್ತಾ ಇದ್ರಿ ಇಲ್ಲಿಂದ ಓದಲೇಬೇಕು. ಅರ್ಥ ಇದ್ರ ಜೊತೆಗೆ ಎಕನಾಮಿಕ್ ಸರ್ವೆ ಮತ್ತು ಬಜೆಟ್ ಅನ್ನು ಓದಬೇಕಾಗತ್ತೆ. 1080 ರೂಪಾಯಿ ಆಗುತ್ತೆ. ಇದರ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ, ಬಿಪಿ ಮುಖಾಂತರ ನಂಬರ್ಗೆ ಪೇ ಮಾಡೋದನ್ನ ಸ್ಕ್ರೀನ್ಶಾಟ್ ಕಳಿಸ್ರೆ ನಮ್ಮ ನೋಟ್ಸ್ಗಳನ್ನು ತಮಗೆ ಸಾಫ್ಟ್ ಫಾರ್ಮ್ಯಾಟ್ ಅಲ್ಲಿ ಕಳಿಸ್ತೀವಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಕೇಳಿದರೆ ಕರ್ನಾಟಕದ ಯಾವ ಸಂಸ್ಥೆಗೆ ನಿಸಾರ್ ಅಹಮದ್ ಅವರನ್ನ ನೇಮಕ ಮಾಡಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಅಲ್ಪಸಂಖ್ಯಾತರ ಆಯೋಗಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡ್ರಿ, ಮೈನಾರಿಟಿ ಕಮಿಷನ್ ಅಂತ ಹೇಳ್ತೀವಿ. ಮೈನಾರಿಟಿ ಕಮಿಷನ್. ಸೊ ಮೈನಾರಿಟಿ ಕಮಿಷನ್ ಅಂದಮೇಲೆ ಇಲ್ಲಿ ಏನಂದ್ರೆ ನ್ಯಾಷನಲ್ ಲೆವೆಲ್ ಇರುತ್ತೆ. ಆಯ್ತಾ, ನ್ಯಾಷನಲ್ ಲೆವೆಲ್ ಮೈನಾರಿಟಿ ಕಮಿಷನ್ ಇರುತ್ತೆ. ಇನ್ನು ಸ್ಟೇಟ್ ಲೆವೆಲ್ ಮೈನಾರಿಟಿ ಕಮಿಷನ್ ಇರುತ್ತೆ. ಸೊ ಈ ಒಂದು ಸ್ಟೇಟ್ ಲೆವೆಲ್ ಮೈನಾರಿಟಿ ಕಮಿಷನ್ ಮತ್ತು ನ್ಯಾಷನಲ್ ಲೆವೆಲ್ ಮೈನಾರಿಟಿ ಕಮಿಷನ್ ಇವೆರಡು ಇರುತ್ತೆ. ಇತ್ತೀಚೆಗೆ ಸ್ಟೇಟ್ ಲೆವೆಲ್ ಮೈನಾರಿಟಿ ಕಮಿಷನ್ ಕರ್ನಾಟಕದು ನಿಸಾರ್ ಅಹಮದ್ ಅಂತಕ್ಕಂಥವರಿಗೆ ಆಯ್ಕೆ ಮಾಡಲಾಗಿದೆ. ಗೊತ್ತಿರಬೇಕು. ಇದರಲ್ಲಿ ಮೈನಾರಿಟಿ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಮೈನಾರಿಟಿ ಅಂದ್ರೆ ಏನಂದ್ರೆ ನಾವು ಇದಕ್ಕೆ ಏನ್ ಹೇಳ್ತೀವಿ ಅಂದ್ರೆ ಸಿಂಪಲ್ ಆಗಿ ಅಲ್ಪಸಂಖ್ಯಾತರು ಅಂತ ಹೇಳ್ತೀವಿ. ಸೊ ಅಲ್ಪಸಂಖ್ಯಾತರ ಬಗ್ಗೆ, ಅಲ್ಪಸಂಖ್ಯಾತರ ಅಂದ್ರೆ ಯಾರು, ಹೆಂಗ್ ಡಿಫೈನ್ ಅಂದ್ರೆ ನಮ್ಮ ಸಂವಿಧಾನದಲ್ಲಿ ಇಲ್ಲ, ಡೆಫಿನಿಷನ್ ಇಲ್ಲ. ಅರ್ಥ ಆಯ್ತಾ? ಫಸ್ಟ್ ಇದು ಗೊತ್ತಿರಲಿ, ಡೆಫಿನಿಷನ್ ಇಲ್ಲ. ಆದರೆ ಭಾರತ ಸಂವಿಧಾನದಲ್ಲಿ ಮೈನಾರಿಟಿಯನ್ನು 2 ವಿಧಗಳಾಗಿ ವಿಂಗಡಣೆ ಮಾಡಲಾಗಿದೆ. ಒಂದು ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಂತಕ್ಕಂಥದ್ದು ಎಕ್ಸಾಮ್ ಅಲ್ಲಿ ಕೇಳಿದರೆ ಎಷ್ಟು ತರದ ಮೈನಾರಿಟಿ ಇದೆ. ಒಂದು ಲಿಂಗ್ವಿಸ್ಟಿಕ್ ಮೈನಾರಿಟಿ, ಇನ್ನೊಂದು ಯಾವ್ದಂದ್ರೆ ಒಂದು ಧಾರ್ಮಿಕ ಮೈನಾರಿಟಿ ಅಂತ ಹೇಳ್ತೀವಿ ನಾವು. ರಿಲಿಜಿಯಸ್ ಮೈನಾರಿಟಿ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ. ರಿಲಿಜಿಯಸ್ ಮೈನಾರಿಟಿ ಅಂಡ್ ಲಿಂಗ್ವಿಸ್ಟಿಕ್ ಮೈನಾರಿಟಿ. ಮೈನಾರಿಟಿ ವರ್ಡ್ ಇಸ್ ನಾಟ್ ಡಿಫೈನ್ಡ್ ಇನ್ ಕಾನ್ಸ್ಟಿಟ್ಯೂಷನ್. ಮೈನಾರಿಟಿ ಕಮಿಷನ್ ಅಲ್ಲಿ 2 ನ್ಯಾಷನಲ್ ಲೆವೆಲ್ ಮೈನಾರಿಟಿ ಕಮಿಷನ್, ಸ್ಟೇಟ್ ಲೆವೆಲ್ ಮೈನಾರಿಟಿ ಕಮಿಷನ್ ಅಂತಕ್ಕಂಥ ಇರುತ್ತೆ. ಇತ್ತೀಚೆಗೆ ಸ್ಟೇಟ್ ಲೆವೆಲ್ ಮೈನಾರಿಟಿ ಕಮಿಷನ್ಗೆ ನಿಸಾರ್ ಅಹಮದ್ ಅಂತಕ್ಕಂಥವರಿಗೆ ಆಯ್ಕೆ ಮಾಡಲಾಗಿದೆ. ನೋಡ್ರಿ, ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರಾಗಿ ನಿವೃತ್ತ IPS ಅಧಿಕಾರಿ ನಿಸಾರ್ ಅಹಮದ್ ಅವರನ್ನ ನೇಮಕ ಮಾಡಲಾಗಿದೆ. ಇನ್ನೊಂದು ಗೊತ್ತಿರಲಿ ಏನಂದ್ರೆ ಅಬ್ದುಲ್ ಅಜೀಮ್ ಅವರನ್ನ ಆಯೋಗದ ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಿದ ನಂತರ ಈ ಆದೇಶವನ್ನ ಹೊರಡಿಸಲಾಗಿದೆ. ಗೊತ್ತಿರಬೇಕು ಯಾರು ಆಯ್ಕೆ ಆಗಿದ್ದಾರೆ ಅಂತಕ್ಕಂಥದ್ದು. ಇನ್ನ ನಾವು ಈ ಮೈನಾರಿಟಿ ಕಮಿಷನ್ ಬಗ್ಗೆ ಮಾತಾಡ್ತಾ ಬಂದಾಗ ನ್ಯಾಷನಲ್ ಮೈನಾರಿಟಿ ಕಮಿಷನ್, ಸ್ಟೇಟ್ ಮೈನಾರಿಟಿ ಕಮಿಷನ್, ಆಮೇಲೆ ಈ ಮೈನಾರಿಟಿ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಎಷ್ಟು ಕಮ್ಯುನಿಟಿಗಳನ್ನ ಮೈನಾರಿಟಿ ಅಂತ ಡಿಕ್ಲೇರ್ ಮಾಡಲಾಗಿದೆ ಅದರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಬಂದಾಗ ನೋಡಿ, 1992 ರಾಷ್ಟ್ರೀಯ ಅಲ್ಪಸಂಖ್ಯಾತರ ಕಾಯ್ದೆ ಅಡಿಯಲ್ಲಿ, ಅರ್ಥಾಯ್ತಾ, ನ್ಯಾಷನಲ್ ಮೈನಾರಿಟಿ ಆಕ್ಟ್ 1992 ಅಡಿಯಲ್ಲಿ ಕೇಂದ್ರ ಸರ್ಕಾರವು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗವನ್ನು ಸ್ಥಾಪಿಸಿತು.
ನ್ಯಾಷನಲ್ ಮೈನಾರಿಟಿ ಕಮಿಷನ್. ನ್ಯಾಷನಲ್ ಮೈನಾರಿಟಿ ಕಮಿಷನ್ ಅನ್ನ ನ್ಯಾಷನಲ್ ಮೈನಾರಿಟಿ ಆಕ್ಟ್ 1992 ಅಡಿಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಸಂಸ್ಥೆ. ಆರಂಭದಲ್ಲೇ 5 ಧಾರ್ಮಿಕ ಸಮುದಾಯಗಳು ಅಂದರೆ ಮುಸ್ಲಿಮರು, ಕ್ರಿಶ್ಚಿಯನರು, ಸಿಖ್ಖರು, ಬೌದ್ಧರು, ಜೊರಾಸ್ಟ್ರಿಯನರು ಅಲ್ಪಸಂಖ್ಯಾತ ಸಮುದಾಯಗಳೆಂದು ಸೂಚಿಸಲ್ಪಟ್ಟಿತು. ಅಲ್ಪಸಂಖ್ಯಾತ ಸಮುದಾಯಗಳಂದ್ರೆ ಯಾರಂದ್ರೆ ಮೊದಲು ಮುಸ್ಲಿಮರು, ಕ್ರಿಶ್ಚಿಯನರು, ಸಿಖ್ಖರು, ಬೌದ್ಧರು, ಜೊರಾಸ್ಟ್ರಿಯನ್ ಅಥವಾ ಪಾರ್ಸಿಯನರು ಇವ್ರೇನಂದ್ರೆ 5 ಕಮ್ಯುನಿಟಿಗಳನ್ನ ಅಲ್ಪಸಂಖ್ಯಾತರಂತ ಒಂದು ಡೆಸಿಗ್ನೇಷನ್ ಕೊಡಲಾಗಿತ್ತು ಇನಿಷಿಯಲಿ. 2014 ಜನವರಿ 27ರಂದು ಸರ್ಕಾರ ಒಂದು ಅಧಿಸೂಚನೆ ಹೊರಡಿಸಿತು. ಆ ಅಧಿಸೂಚನೆ ಪ್ರಕಾರ ಜೈನರನ್ನು ಕೂಡ ಏನ್ ಮಾಡಲಾಗಿದೆ, ಈ ಮೈನಾರಿಟಿ ಅಂತಕ್ಕಂಥ ಗುಂಪಿಗೆ ಸೇರಿಸಲಾಗಿದೆ, ಅಲ್ಪಸಂಖ್ಯಾತರಲ್ಲಿ ಬರ್ತಾರ. ಸೊ ಒಟ್ಟಾರೆಯಾಗಿ ಭಾರತದಲ್ಲಿ ಎಷ್ಟು ಮೈನಾರಿಟಿ ಕಮ್ಯುನಿಟಿಗಳಿದಾವೆ ಅಂತಕ್ಕಂಥ ನಿಮಗೆ ಎಕ್ಸಾಮ್ ಅಲ್ಲಿ ಏನಾದರೂ ಕೇಳಿದ್ರೆ ಗೊತ್ತಿರಬೇಕಂದ್ರೆ 6 ಇದಾವೆ. ಸೊ 6ರಲ್ಲಿ 1 ಮುಸ್ಲಿಮು, 2 ಕ್ರಿಶ್ಚಿಯನ್ನು, 3 ಸಿಖ್ಖರು, 4 ಬೌದ್ಧರು, 5 ಜೊರಾಸ್ಟ್ರಿಯನ್ಸ್ ಅಥವಾ ಪಾರ್ಸಿಯನ್ನು, 6 ಜೈನರು. ಅರ್ಥಾಯ್ತಾ? ಅಲ್ಪಸಂಖ್ಯಾತವನ್ನ 2014ರಲ್ಲಿ ಸೇರಿಸಲಾಗಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಫ್ಯಾಕ್ಟ್. ಇನ್ನ ಕೇಂದ್ರ ಸರ್ಕಾರವು ರಾಷ್ಟ್ರೀಯ ಅಲ್ಪಸಂಖ್ಯಾತ ಆಯೋಗವನ್ನ ನವದೆಹಲಿಯಲ್ಲಿ ಸ್ಥಾಪನೆ ಮಾಡಿದರೆ ಆಯಾ ರಾಜ್ಯದಲ್ಲಿ ರಾಜ್ಯ ಸರ್ಕಾರವು ರಾಜ್ಯ ರಾಜಧಾನಿಗಳಲ್ಲಿ ಏನಂದ್ರೆ ರಾಜ್ಯ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಈ ಒಂದು ರಾಜ್ಯ ಮಟ್ಟದ ಒಂದು ಅಲ್ಪಸಂಖ್ಯಾತ ಆಯೋಗವನ್ನ ಸ್ಥಾಪಿಸಿವೆ. ರಾಜ್ಯ ಮಟ್ಟದ ಅಲ್ಪಸಂಖ್ಯಾತ ಆಯೋಗವನ್ನ ಆಯಾ ರಾಜ್ಯದ ರಾಜಧಾನಿಗಳಲ್ಲಿ ಸ್ಥಾಪಿಸಿದೆ. ಇನ್ನು ರಾಷ್ಟ್ರೀಯ ಅಲ್ಪಸಂಖ್ಯಾತ ಆಯೋಗ ಎಲ್ಲಿದೆ ಅಂದ್ರೆ ನವದೆಹಲಿಯಲ್ಲಿದೆ. ಭಾರತ ಸಂವಿಧಾನದಲ್ಲಿ 2 ರೀತಿಯ ಅಲ್ಪಸಂಖ್ಯಾತರ ಬಗ್ಗೆ ಮಾಹಿತಿ ಇದೆ. ಈಗಾಗಲೇ ಹೇಳಿದೆ ನಿಮಗೆ, ಧಾರ್ಮಿಕ ಅಲ್ಪಸಂಖ್ಯಾತ ದಟ್ ಇಸ್ ರಿಲಿಜಿಯಸ್ ಮೈನಾರಿಟಿ ಅಂತ ಹೇಳ್ತೀವಿ, ಇನ್ನೊಂದು ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಂತ ಹೇಳ್ತೀವಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸ್. ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ಅಂದ್ರೆ ವಿಶ್ವ ಸಾಗರ ದಿನ ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಜೂನ್ 8 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಪ್ರತಿ ವರ್ಷ ಜೂನ್ 8 ನಾವು ವಿಶ್ವ ಸಾಗರ ದಿನವಾಗಿ ವರ್ಲ್ಡ್ ಓಷನ್ ಡೇ ಅಂತ ನಾವೇನ್ ಮಾಡ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ. ಸೊ ವರ್ಲ್ಡ್ ಓಷನ್ ಡೇ ಅನ್ನ ನಾವು ಜೂನ್ 8ರಂದು ಸೆಲೆಬ್ರೇಟ್ ಮಾಡ್ತೀವಿ. 2008ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ 1900 ಏನೇ ಮಾಡ್ತಂದ್ರೆ ಫಸ್ಟ್ ಟೈಮ್ ಇದೇನ್ ಮಾಡ್ತಂದ್ರೆ ಇದಕ್ಕೆ ಡೆಸಿಗ್ನೇಷನ್ ಕೊಡ್ತು, ಒಂದು ರಿಕಗ್ನೈಸೇಷನ್ ಕೊಡ್ತು. ಬಟ್ ಇದು ರೆಕಗ್ನೇಷನ್ ಕೊಟ್ಟರು ಕೂಡ ಅಂದಿನಿಂದಲ್ಲ 1992ರಲ್ಲಿ ಏನೋ ರಿಯೋ ಡಿ ಜನೇರೋದಲ್ಲಿ ನಡೆದ ಭೂಮಿಯ ಶೃಂಗಸಭೆಯಲ್ಲಿ ಫಸ್ಟ್ ಅರ್ಥ ಸಮಿತಿ ಏನ್ ನಡೀತು 1992 ರಿಯೋ ಡಿ ಜನೇರೋದಲ್ಲಿ. ಆಗ ಸಾಗರಗಳಿಗೆ ಮೀಸಲಾದ ದಿನವನ್ನು ಆಚರಿಸುವ ಕಲ್ಪನೆಯನ್ನ ಮೊದಲು ಪ್ರಸ್ತಾಪ ಮಾಡಲಾಯಿತು. ಬಟ್ ಅದಕ್ಕೆ ಮನ್ನಣೆ ಸಿಕ್ಕುದು 2008ರಲ್ಲಿ. 2024ರ ಒಂದು ಧ್ಯೇಯವಾಕ್ಯ ಅಂದ್ರೆ ಅವಾಕ್ಯದ ನ್ಯೂ ಡೆಪ್ತ್ ಅಂತಕ್ಕಂಥದ್ದು 2024ರ ಒಂದು ಧ್ಯೇಯವಾಕ್ಯವಾಗಿರ್ತಕ್ಕಂಥದ್ದು. ಇದು ಅಂದ್ರೆ ಓಷನ್ ಡೇ. ಸೊ ನಿಮಗೆ ಇಲ್ಲಿ ಗೊತ್ತಿರಬೇಕೇನಂದ್ರೆ ಒಂದು ಪದ ಏನಂದ್ರೆ ಓಷನೋಗ್ರಾಫಿ ಅಂತ ಬರುತ್ತೆ. ಓಷನೋಗ್ರಾಫಿ. ಸೊ ಓಷನೋಗ್ರಾಫಿ ಅಂದ್ರೆ ಈ ಸಮುದ್ರ ಮತ್ತು ಸಾಗರಗಳ ಕುರಿತು ಅಧ್ಯಯನ ಮಾಡೋದಕ್ಕೆ ಓಷನೋಗ್ರಾಫಿ ಅಂತ ಕರಿತೀವಿ. ಸೊ ಈ ಒಂದು ಓಷನ್ಗಳ ಡೆಪ್ತ್ ಅನ್ನು ಅಳೆಯಕ್ಕೆ ಡೆಪ್ತ್ ಅನ್ನು ಪ್ಯಾಥೋಮೀಟರ್ ಅನ್ನು ನಾವೇನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ. ಈ ಒಂದು ಓಷನ್ ಅನ್ನ ನೋಡ್ತಾ ಬಂದಾಗ ಹ್ಯಾಂಗೆ ನಾವು ಭೂಮಿಯನ್ನ ನೋಡಿದಕ್ರ ಭೂಮಿಯ ಮೇಲೆ ಏನಂದ್ರೆ ಒಂದು ಪ್ಲೇನ್ಸ್ಗಳಿದಾವೆ, ಆಮೇಲೆ ಪ್ರಸ್ಥ ಭೂಮಿಗಳಿದಾವೆ, ಆಮೇಲೆ ಬೆಟ್ಟ ಗುಡ್ಡಗಳಿದಾವೆ, ಆಮೇಲೆ ತಗ್ಗು ಪ್ರದೇಶ ಇದೆ. ಸೊ ಅದೇ ತರನಾಗಿ ಓಷನ್ದಲ್ಲಿ ಕೂಡ ಏನಿದೆ ಅಂದ್ರೆ ಇಲ್ಲಿ ಒಂದು ರಿಲೀಫ್ ಅನ್ನ ಕಂಡು ಬರುತ್ತೆ, ಅಂದ್ರೆ ಡಿಫ್ರೆಂಟ್ ಟೊಪೋಗ್ರಫಿಗಳು ಕಂಡು ಬರ್ತವೆ ಈ ಒಂದು ಸಾಗರದಲ್ಲಿ ಕೂಡ. ಸೊ ಆ ಒಂದು ಟೊಪೋಗ್ರಫಿ ಯಾವ ತರ ಇದೆ, ಪ್ರೊಫೈಲ್ ಏನಿದೆ, ಆಮೇಲೆ ತದನಂತರದಲ್ಲಿ ಇತ್ತೀಚೆಗೆ ಒಂದು ಹೈ ಸಿ ಟ್ರೀಟಿ ಅಂತ ಮಾಡ್ಕೊಂಡಿದ್ದಾರೆ. ಹೈ ಸಿ ಟ್ರೀಟಿ ಅಂದ್ರೆ ಏನು, ನಿಮಗೆ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ 2023ರಲ್ಲಿ ಆಗಿರ್ತಕ್ಕಂಥ ವಿಷಯ. ಜೊತೆಗೆ ನಿಮ್ಮ ಎಕ್ಸಾಮ್ ಅಲ್ಲಿ ಏನು ಇಂಪಾರ್ಟೆಂಟ್ ಪ್ರೀವಿಯಸ್ ಕೇಳಿದರೆ ಅದರ ಬಗ್ಗೆ ನಾನು ಇವತ್ತಿನ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳ್ತೀನಿ. KS ಪ್ರಾಸ್ಪೆಕ್ಟಿವ್ ಇಂದಾಗಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ನೋಡಿ, ವಿಶ್ವಸಂಸ್ಥೆ ಮೊಟ್ಟ ಮೊದಲ ಕಾನೂನುಬದ್ಧ ಅಂತಾರಾಷ್ಟ್ರೀಯ ಒಪ್ಪಂದವಾದ ಬಯೋಡೈವರ್ಸಿಟಿ ಬಿಯಾಂಡ್ ದ ನ್ಯಾಷನಲ್ ಜುಡಿಕ್ಷನ್ ಟ್ರೀಟಿ BBNJ ಅನ್ನು ಒಳವಡಿಸಿಕೊಂಡಿದೆ. ಗೊತ್ತಿರಬೇಕಿದು 2023ರಲ್ಲಿ ಈ ಒಂದು ಒಪ್ಪಂದವನ್ನು ಅಳವಡಿಸಿಕೊಳ್ಳಲಾಗಿದೆ. ಯಾವ ಒಪ್ಪಂದ? BBNJ ಅಂತಕ್ಕಂಥ ಒಪ್ಪಂದ. ಇದು ಏನಂದ್ರೆ ಲೀಗಲಿ ಬೈಂಡಿಂಗ್ ಅಗ್ರಿಮೆಂಟ್. ಲೀಗಲಿ ಬೈಂಡಿಂಗ್ ಅಗ್ರಿಮೆಂಟ್. ಇಟ್ ಇಸ್ ಒನ್ ಆಫ್ ದಿ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್. ಇಂಟರ್ನ್ಯಾಷನಲ್ ಲೀಗಲಿ ಬೈಂಡಿಂಗ್ ಅಗ್ರಿಮೆಂಟ್ ಟು ಪ್ರೊಟೆಕ್ಟ್ ದ ಬಯೋಡೈವರ್ಸಿಟಿ ಬಿಯಾಂಡ್ ದ ನ್ಯಾಷನಲ್ ಜುಡಿಕ್ಷನ್ ಆಫ್ ಟ್ರೀಟಿ. ಸೊ ಬಿಯಾಂಡ್ ದ ನ್ಯಾಷನಲ್ ಜುಡಿಕ್ಷನ್ ಅಂದ್ರೆ ಏನು ಅಂತಕ್ಕಂಥದನ್ನ ಹೇಳ್ತೀನಿ. ಇದನ್ನ ಜನಪ್ರಿಯವಾಗಿ ಹೈ ಸಿ ಟ್ರೀಟಿ ಅಂತಾನು ಕೂಡ ಕರೀತಾರೆ. ನಿಮ್ಗೆ ಗೊತ್ತಿರಬೇಕು. ಹೈ ಸಿ ಸಿಂಪಲ್ ಆಗಿ ಕೇಳಿಬಿಡ್ತಾರೆ ಬರೀ ಕ್ವಶನ್. ಹೈ ಸಿ ಟ್ರೀಟಿ ಇದು ಎದಕ್ಕೆ ಸಂಬಂಧಪಟ್ಟಿದೆ? ಎದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಇದು ಬಯೋಡೈವರ್ಸಿಟಿಯನ್ನ ಪ್ರೊಟೆಕ್ಟ್ ಮಾಡೋದು. ಸೊ ಬಯೋಡೈವರ್ಸಿಟಿ ಪ್ರೊಟೆಕ್ಟ್ ಮಾಡಿದ್ರೆ ಇಟ್ ಇಸ್ ಅ ಲೀಗಲ್ ಬೈಂಡಿಂಗ್ ಆರ್ ನಾಟ್ ಅಂತ ಕೇಳಿದಾಗ ಇಟ್ ಇಸ್ ಅ ಲೀಗಲಿ ಬೈಂಡಿಂಗ್ ಅಗ್ರಿಮೆಂಟ್. ಇದಕ್ಕೆ ಯಾರು ಸಿಗ್ನೇಟರಿ ಆಗಿರ್ತಾರ ಈ ಒಪ್ಪಂದಕ್ಕೆ ಅವರು ಯಾವ ಪ್ರಾವಿಷನ್ಸ್ ಗಳನ್ನ ಒಪ್ಪಿಕೊಳ್ಳಲೇಬೇಕು ಅಂತ ಅರ್ಥ. ಹಾಗಾದ್ರೆ ಈ ಬಯೋಡೈವರ್ಸಿಟಿಯನ್ನು ಎಲ್ಲಿ ಒಂದು ಪ್ರೊಟೆಕ್ಟ್ ಮಾಡಿದ್ರೆ ಹೈ ಸಿ ಅಲ್ಲಿ. ಹಾಗಾದ್ರೆ ಹೈ ಸಿ ಅಂತಕ್ಕಂಥದ್ದು ಏನು?
ಮತ್ತದು ಬಿಯಾಂಡ್ ದ ನ್ಯಾಷನಲ್ ಜುಡಿಕ್ಷನ್ ಅಂದ್ರೆ ಏನು ಅದ್ರ ಬಗ್ಗೆ ನಾನು ಹೇಳ್ತೀನಿ, ಫಸ್ಟ್ ತಲೆಯಲ್ಲಿ ಇರಲಿ, ಆಯ್ತಾ, ಮ್ಯಾಪ್ ಮುಖಾಂತರ. ಇದನ್ನು ಅಂತಾರಾಷ್ಟ್ರೀಯ ನೀರಿನಲ್ಲಿ ಎತ್ತರದ ಸಮುದ್ರಗಳನ್ನು ರಕ್ಷಿಸಲು ಮತ್ತು ಸಮುದ್ರದ ಜೀವವೈವಿಧ್ಯತೆಯನ್ನು ಕಾಪಾಡಲು ಅಳವಡಿಸಿಕೊಂಡಲಾಗಿರ್ತಕ್ಕಂಥ ಒಂದು ಟ್ರೀಟಿ, ಹೈ ಸಿ ಟ್ರೀಟಿ ಅಂತಕ್ಕಂಥದ್ದು. ಇನ್ನ ಇದು 1994ರಲ್ಲಿ ಜಾರಿಗೆ ಬಂದ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಲಾ ಆಫ್ ದ ಸಿ ಅನ್ಕ್ಲಾಸ್ ಅಡಿಯಲ್ಲಿ ಒಂದು ಒಪ್ಪಂದವಾಗಿದೆ. ಇಂಪಾರ್ಟೆಂಟ್, ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾ ಆಫ್ ದ ಸಿ, ಇಟ್ ಇಸ್ ಓನ್ಲಿ ಒನ್ ಅಗ್ರಿಮೆಂಟ್ ದ್ಯಾಟ್ ರೆಗ್ಯುಲೇಟ್ಸ್ ದ ಓಷನ್ ಏರಿಯಾ ಆಫ್ ದಿ ಪರ್ಟಿಕ್ಯುಲರ್ ಕಂಟ್ರೀಸ್. ಯಾವುದೇ ಒಂದು ಪರ್ಟಿಕ್ಯುಲರ್ ಕಂಟ್ರಿ ಕರಾವಳಿ ದೇಶ ಇತ್ತಂದ್ರೆ ಸೊ ಸಮುದ್ರದೊಳಗೆ ಎಲ್ಲಿಯವರೆಗೆ ಅಧಿಕಾರ ಇರುತ್ತೆ, ಆಮೇಲೆ ಪಕ್ಕದ ಒಂದು ಇನ್ನೊಂದು ದೇಶ ಇರುತ್ತೆ, ಆ ದೇಶದ ಎಲ್ಲಿವರೆಗೆ ತನ್ನ ಅಧಿಕಾರವನ್ನು ಹೊಂದಿದೆ ಸಮುದ್ರದ ಮೇಲೆ ಅಂತಕ್ಕಂಥದ್ದು ಅದರ ಬಗ್ಗೆ ರೆಗ್ಯುಲೇಟ್ ಮಾಡೋಕ್ಕೆ, ಈ ಓಷನ್ ಏರಿಯಾಗಳನ್ನು ರೆಗ್ಯುಲೇಟ್ ಮಾಡೋಕ್ಕೆ ಸೊ ಅದಕ್ಕೆ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾ ಆಫ್ ದ ಸಿ ಅಂತಕ್ಕಂಥದ್ದು ಒಂದು ಅಗ್ರಿಮೆಂಟ್ ಇದೆ. 1994ರಲ್ಲಿ ಜಾರಿಗೆ ಬಂದಿದೆ. ಈ ಒಪ್ಪಂದದ ಅಡಿಯಲ್ಲಿ ಇನ್ನೊಂದು ಏನು ಮಾಡಿಕೊಂಡಿದ್ರೆ ಹೈ ಸಿ ಟ್ರೀಟಿಯನ್ನು ಮಾಡಿಕೊಂಡಿದ್ದಾರೆ, ಅಥವಾ BBNJ ಅಂತಾನೂ ಕೂಡ ನಾವು ಕರಿತೀವಿ. ಜೂನ್ 19, 2020ರವರೆಗೆ ನ್ಯೂಯಾರ್ಕ್ನಲ್ಲಿ ನಡೆದ ಇಂಟರ್ ಗವರ್ನಮೆಂಟಲ್ ಕಾನ್ಫರೆನ್ಸ್ ಆನ್ ಮರೈನ್ ಬಯೋಡೈವರ್ಸಿಟಿ ಆಫ್ ಏರಿಯಾ ಬಿಯಾಂಡ್ ದ ನ್ಯಾಷನಲ್ ಜುಡಿಕ್ಷನ್ ಸಮಯದಲ್ಲಿ ಈ ಒಪ್ಪಂದವನ್ನು ಅಂಗೀಕರಿಸಲಾಗಿದೆ. ಯಾವ ಒಪ್ಪಂದ? ಹೈ ಸಿ ಟ್ರೀಟಿ ಅಂತಕ್ಕಂಥ ಒಪ್ಪಂದ. ಈ ಒಪ್ಪಂದವು ಅಂತಾರಾಷ್ಟ್ರೀಯ ನೀರಿನಲ್ಲಿ ಮೀನುಗಾರಿಕೆ, ಗಣಿಗಾರಿಕೆ, ತೈಲ ಹೊರತೆಗೆಯುವಿಕೆ ಅಂತ ಚಟುವಟಿಕೆಗಳನ್ನು ಮೊದಲ ಚೌಕಟ್ಟನ್ನು ರೂಪಿಸುತ್ತದೆ. ಅಂತ ಅಂತಾರಾಷ್ಟ್ರೀಯ ಒಂದು ಇಂಟರ್ನ್ಯಾಷನಲ್ ವಾಟರ್ ಏನಿದೆ ಆ ವಾಟರ್ನಲ್ಲಿ ಗಣಿಗಾರಿಕೆಯನ್ನು ರೆಗ್ಯುಲೇಟ್ ಮಾಡೋದು, ಮೀನುಗಾರಿಕೆಯನ್ನು ರೆಗ್ಯುಲೇಟ್ ಮಾಡೋದು, ಅಲ್ಲಿಂದ ತೈಲವನ್ನು ಹೊರತೆಗೆಯೋದು, ಇವೆಲ್ಲವನ್ನ ರೆಗ್ಯುಲೇಟ್ ಮಾಡೋಕ್ಕೆ ಒಂದು ಇಂಟರ್ನ್ಯಾಷನಲ್ ಒಂದು ಟ್ರೀಟಿ ಅಥವಾ ಇಂಟರ್ನ್ಯಾಷನಲ್ ಒಂದು ಫ್ರೇಮ್ವರ್ಕ್ ಅನ್ನು ಹಾಕೊಂಡಿದೆ. ಅದಕ್ಕೆ ನಾವು ಹೈ ಸಿ ಟ್ರೀಟಿ ಅಂತ ನಾವು ಹೇಳ್ತೀವಿ. ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾ ಆಫ್ ದ ಸಿ ಬಗ್ಗೆ ಮಾತಾಡ್ತಾ ಬಂದಾಗ ಸಾಗರ ಮತ್ತು ಕಡಲ ಚಟುವಟಿಕೆ ಕಾನೂನು ಚೌಕಟ್ಟನ್ನು ಸ್ಥಾಪಿಸುವ ಅಂತಾರಾಷ್ಟ್ರೀಯ ಒಪ್ಪಂದವಾಗಿದೆ. ಇದನ್ನು ಸಮುದ್ರದ ಕಾನೂನು ಎಂದು ಕೂಡ ಕರೆಯಲಾಗುತ್ತೆ. ಅರ್ಥ ಆಯ್ತಾ? ಇದು ಸಾಗರ ಪ್ರದೇಶವನ್ನ 5 ಮುಖ್ಯ ವಲಯಗಳಾಗಿ ವಿಂಗಡಿಸಲಾಗಿದೆ. ಆಯ್ತಾ? ಸಾಗರ ಪ್ರದೇಶವನ್ನ ಪ್ರಮುಖವಾಗಿ 5 ವಲಯಗಳಾಗಿ ವಿಂಗಡಿಸಲಾಗಿದೆ. ಯಾವ್ಯಾವ ವಲಯ ಅಂತಕ್ಕಂಥದ್ದು ನಾನು ಸ್ಪಷ್ಟವಾಗಿ ನಿಮಗೆ ಹೇಳ್ತೀನಿ. ಎಲ್ಲವೂ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, KS ಎಕ್ಸಾಮಿನೇಷನ್ ಅಲ್ಲಿ. ಅರ್ಥ ಆಯ್ತಾ? ನೋಡಿ, ಮೊದಲನೇದು ಯಾವ್ದು ಬರ್ತದ್ರೆ ಆಂತರಿಕ ನೀರು ಅಂತ ಬರುತ್ತೆ, ಇಂಟರ್ನಲ್ ವಾಟರ್ ಅಂತ ಬರುತ್ತೆ. ಹಾಗಾದ್ರೆ ಇಂಟರ್ನಲ್ ವಾಟರ್ ಎಲ್ಲಿಂದ ಎಲ್ಲಿವರೆಗೆ ಇರುತ್ತೆ, ಎಷ್ಟು ಮೀಟರ್, ಎಷ್ಟು ನಾಟಿಕಲ್ ಮೈಲ್ ವರೆಗೆ ಇರುತ್ತೆ. ಇನ್ನು ಪ್ರಾದೇಶಿಕ ಸಮುದ್ರ, ದಟ್ ಇಸ್ ಟೆರಿಟೋರಿಯಲ್ ಸಿ ಅಂತ ಬರುತ್ತೆ, ಟೆರಿಟೋರಿಯಲ್ ಸಿ ಎಲ್ಲಿವರೆಗೆ ಇರುತ್ತೆ. ಇನ್ನು ಪಕ್ಕದ ವಲಯ, ದಟ್ ಇಸ್ ಕಾಂಟೆಗಸ್ ಝೋನ್ ಅಂತ ಹೇಳ್ತೀವಿ, ಕಾಂಟೆಗಸ್ ಝೋನ್ ಎಷ್ಟು ಒಂದು ದೂರದವರೆಗೆ ಇರುತ್ತೆ. ವಿಶೇಷ ಆರ್ಥಿಕ ವಲಯ, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್. ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಆದ್ಮೇಲೆ ಎತ್ತರದ ಸಮುದ್ರಗಳು. ಗೊತ್ತಿರಬೇಕು ನಿಮಗೆ, ನಾವು ಒಂದು ಶೋರ್ ಲೈನ್ ಇಂದ, ಅರ್ಥ ಆಯ್ತಾ, ಶೋರ್ ಲೈನ್ ಇಂದ ಈ ಒಂದು ಸಮುದ್ರದಲ್ಲಿ ಪ್ರದೇಶಗಳನ್ನ ಯಾವ ತರ ಹೊಡೆದಿದೀವಿ ಅಂತಕ್ಕಂಥದ್ರ ಬಗ್ಗೆ ಮಾತಾಡ್ತಾ ಬಂದಾಗ ಮೊದಲನೇದು ಆಂತರಿಕ ನೀರು, ದಟ್ ಇಸ್ ಇಂಟರ್ನಲ್ ವಾಟರ್. ಇಂಟರ್ನಲ್ ವಾಟರ್ ಆದ್ಮೇಲೆ ನೆಕ್ಸ್ಟ್ ಪ್ರಾದೇಶಿಕ ಸಮುದ್ರ, ಪ್ರಾದೇಶಿಕ ಕಂಟೆಗಸ್ ಝೋನು, ಕಂಟೆಗಸ್ ಝೋನ್ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನು. ಇದಾದ್ಮೇಲೆ ಲಾಸ್ಟಿಗೆ ಹೈ ಸಿ. ಈ ಒಂದು ಹೈ ಸಿ ಯಲ್ಲಿ ಬಯೋಡೈವರ್ಸಿಟಿಯನ್ನು ಪ್ರೊಟೆಕ್ಟ್ ಮಾಡೋಗೋಸ್ಕರ ಹೈ ಸಿ ಟ್ರೀಟಿಯನ್ನ 2023ರಲ್ಲಿ ಹಾಕೊಳ್ಳಲಾಗಿದೆ. ದಟ್ ಇಸ್ ಲೀಗಲಿ ಬೈಂಡಿಂಗ್ ಅಗ್ರಿಮೆಂಟ್ ಅಂಡರ್ ದ UN ಕ್ಲಾಸ್ ಅಂತಕ್ಕಂಥದ್ದು ನಿಮಗೆ ಈಗಾಗಲೇ ನಾನು ಹೇಳಿದ್ದೀನಿ. ಇಲ್ಲಿ ತೋರಿಸ್ತಾ ಇದೆ ನೋಡಿ ಸ್ಪಷ್ಟವಾಗಿ. ಇಲ್ಲಿ ಅಂದ್ರೆ ಇಂಟರ್ನಲ್, ಇದು ಇಲ್ಲಿ ಕಾಣಿಸ್ತಾ ಇದೆನಾ, ಇದು ಬೇಸ್ ಲೈನ್ ಅಂತ ತಗೋತೀನಿ ನಾನು. ಸೊ ಈ ಬೇಸ್ ಲೈನ್ ಇಂದ, ಅರ್ಥ ಆಯ್ತಾ, ಈ ಬೇಸ್ ಲೈನ್ ಇಂದ ಇಲ್ಲಿಗೆ 12 ಮೀಟರ್, ಅರ್ಥ ಆಯ್ತಾ, 12 ನಾಟಿಕಲ್ ಮೈಲ್ ಇದು. ಇದಾದ್ಮೇಲೆ ನೆಕ್ಸ್ಟ್ ಇದು 12 ನಾಟಿಕಲ್ ಮೈಲ್. ಇದು ನೆಕ್ಸ್ಟ್ ಇಲ್ಲಿಂದ, ಅರ್ಥ ಆಯ್ತಾ, ಇಲ್ಲಿಂದ ಇಲ್ಲಿವರೆಗೆ, ಇಲ್ಲಿ ಕಾಣಿಸ್ತಾ ಇದೆನಾ, ಇಲ್ಲಿಂದ ಇಲ್ಲಿವರೆಗೆ ಇದಕ್ಕೆ ನಾವೇನು ಕರಿತೀವಿ ಅಂದ್ರೆ 12 ನಾಟಿಕಲ್ ಮೈಲ್ಗೆ ಟೆರಿಟೋರಿಯಲ್ ವಾಟರ್ ಅಂತ ಕರಿತೀವಿ. ಸೊ ಈ 12 ನಾಟಿಕಲ್ ಮೈಲಿಂದ ಇಲ್ಲಿವರೆಗೆ ಇದಕ್ಕೆ ನಾವೇನು ಕರಿತೀವಿ, ಕಾಂಟಿಗಸ್ ಝೋನ್ ಅಂತ ಹೇಳ್ತೀವಿ. ಆಯ್ತಾ? ಈ ಒಂದು ಕಾಂಟಿಗಸ್ ಝೋನ್ ಇಂದ ಇಲ್ಲಿಂದ ನೆಕ್ಸ್ಟ್ ಮುಂದೆ 200 ನಾಟಿಕಲ್ ಮೈಲ್ ವರೆಗೆ, ಮತ್ತೆ ಎಲ್ಲಿಂದ ಬೇಸ್ ಲೈನು, ಈ ಬೇಸ್ ಲೈನ್ ಇಂದ ಇಲ್ಲಿವರೆಗೆ 200 ನಾಟಿಕಲ್ ಮೈಲ್ ವರೆಗೆ ನಾವೇನು ಕರಿತೀವಿ, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಹೇಳ್ತೀವಿ. ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಇರ್ತಕ್ಕಂಥದ್ದು ಏನಕ್ಕೆ ನಾವು ಕರಿತೀವಿ, ಹೈ ಸಿ. ಇಲ್ಲಿ ಇರತಕ್ಕಂಥ ಒಂದು ಬಯೋಡೈವರ್ಸಿಟಿಯನ್ನು ನಾವು ಪ್ರೊಟೆಕ್ಟ್ ಮಾಡೋಕ್ಕೆ ಹೈ ಸಿ ಟ್ರೀಟಿಯನ್ನು ಹಾಕೊಂಡಿದ್ದೀವಿ. ಅದಕ್ಕೆ ನಾವು ಕಾಂಟಿನೆಂಟಲ್ ಸೆಲ್ಫ್ ಇದೆಲ್ಲ ಬರುತ್ತೆ. ನೆಕ್ಸ್ಟ್ ನಿಮಗೆ ಒಂದು ಜಿಯೋಗ್ರಫಿಯಲ್ಲಿ ಇರ್ತದೆ, ಇದು ಗೊತ್ತಿರಬೇಕು ನಿಮಗೆ. ಯಾವುದು ಕಾಂಟಿಗಸ್ ಝೋನು, ಎಲ್ಲಿ ಟೆರಿಟೋರಿಯಲ್ ವಾಟರ್, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಯಾವುದು, ಹೈ ಸಿ ಅಂದ್ರೆ ಯಾವುದು, ಇಷ್ಟು ಮಾಹಿತಿ ತಮ್ಮ ತಲೆಯಲ್ಲಿ ಕ್ಲಿಯರ್ ಆಗಿ ಇರಬೇಕು. ಆಯ್ತಾ? ನೆಕ್ಸ್ಟ್, ಕಡಲ ಸ್ಥಳಗಳ ರಾಜ್ಯದ ನ್ಯಾಯಾಲಯ ಚೌಕಟ್ಟು ನಿಗದಿಪಡಿಸುವ ಏಕೈಕ ಅಂತಾರಾಷ್ಟ್ರೀಯ ಸಮಾವೇಶ ಇದಾಗಿದೆ. ಯಾವುದು, UN ಕ್ಲಾಸ್ ಅಂತಕ್ಕಂಥದ್ದು. ಇದು ವಿವಿಧ ಕಡಲ ವಲಯಗಳಿಗೆ ವಿಭಿನ್ನ ಕಾನೂನು ಸ್ಥಿತಿಯನ್ನು ಒದಗಿಸುತ್ತದೆ. ಯಾವುದು, UN ಕ್ಲಾಸ್ ಅಂತಕ್ಕಂಥದ್ದು. ಇದು ಕರಾವಳಿ ರಾಜ್ಯಗಳ ಕಡಲಾಚೆ ಪ್ರದೇಶಗಳನ್ನು ಮಾತ್ರವಲ್ಲದೆ 5 ಕೇಂದ್ರೀಕೃತ ವಲಯಗಳ ರಾಜ್ಯಗಳ ಹಕ್ಕುಗಳು ಮತ್ತು ಜವಾಬ್ದಾರಿ ನಿರ್ದಿಷ್ಟ ಮಾರ್ಗದರ್ಶನ ನೀಡುತ್ತದೆ. ಅಂದ್ರೆ ಕೇವಲ ಇದು ಜಸ್ಟ್ ಕರಾವಳಿ ರಾಜ್ಯಗಳ ಕಡಲಾಚೆ ಪ್ರದೇಶವನ್ನು ಯಾವ ಎಲ್ಲಿವರೆಗೆ ಅದರ ಹಕ್ಕಿದೆ ಅಂತಕ್ಕಂಥದ್ದು ಅಷ್ಟೇ ಅಲ್ಲ, ಆ ರಾಜ್ಯಗಳ ಹಕ್ಕು ಅಲ್ಲಿಂದ, ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಭಾರತ ಇದೆ ಅಂದ್ರೆ ಸೊ 200 ನಾಟಿಕಲ್ ಮೈಲ್ ವರೆಗೆ ಅದಕ್ಕೆ ಏನೇನು ಹಕ್ಕುಗಳಿದಾವೆ, ಏನೇನು ಜವಾಬ್ದಾರಿಗಳಿದಾವೆ,
ಅಂತಕ್ಕಂಥದ್ದು ನಿಗದಿಪಡಿಸೋದು ಯಾವಂದ್ರೆ UN ಕ್ಲಾಸ್ ಅಂತಕ್ಕಂಥ ಒಂದು ಒಪ್ಪಂದ ಅಥವಾ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಲಾ ಆಫ್ ದಿ ಸಿ ಅಂತಕ್ಕಂಥದ್ದು ನಾವು ಹೇಳ್ತೀವಿ. ಆ 5 ಪ್ರದೇಶಗಳನ್ನು ಕೂಡ ನಿಮಗೆ ಹೇಳಿದ್ದೀನಿ. ಇಲ್ಲಿ ನೆಕ್ಸ್ಟ್ ಆಂತರಿಕ ನೀರು. ಆಂತರಿಕ ನೀರು ಒಂದೊಂದಾಗಿ ನೋಡ್ತಾ ಬಂದ ನೋಡಿ. ಪ್ರತಿಯೊಂದು ಕರಾವಳಿ ರಾಜ್ಯವು ತನ್ನ ಭೂ ಪ್ರದೇಶದಂತೆ ಅದರ ಆಂತರಿಕ ನೀರಿನ ಮೇಲೆ ಸಂಪೂರ್ಣ ಸಾರ್ವಭೌಮತ್ವ ಹೊಂದಿದೆ. ಸಂಪೂರ್ಣ ಸಾರ್ವಭೌಮತ್ವ ಹೊಂದಿರತಕ್ಕಂಥದ್ದು ಆಂತರಿಕ ನೀರು. ಆಂತರಿಕ ನೀರಿನ ಮೂಲಕ ಮುಗ್ಧ ಹಾದಿಗೆ ಯಾವುದೇ ಹಕ್ಕಿಲ್ಲ. ಮುಗ್ಧ ಹಾದಿಗೆ ಅಂದ್ರೆ ಯಾವುದೇ ಒಂದು ಚೀನಾದ ಹಡಗು ಬಂದು ನಮ್ದು ಇಂಟರ್ನಲ್ ವಾಟರ್ ಮುಖಾಂತರ ಹಾದು ಹೋಗ್ತೀವಿ 12 ನಾಟಿಕಲ್ ಮೈಲ್ ಒಳಗೆ ನಿಮ್ಮ ಕರಾವಳಿ ಪಕ್ಕದಿಂದ ಹಾದು ಹೋಗ್ತೀನಿ ಅಂದ್ರೆ ಅವಕಾಶ ಇಲ್ಲ. ಮುಗ್ಧ ಮಾರ್ಗವು ಶಾಂತಿ ಮತ್ತು ಭದ್ರತೆ ಹಾನಿಯಾಗದ ನೀರಿನ ಮೂಲಕ ಹಾದು ಹೋಗುವುದನ್ನು ಸೂಚಿಸುತ್ತದೆ. ಅದೇಗೋ ರಾಷ್ಟ್ರಗಳು ಅದನ್ನು ಅಮಾನತುಗೊಳಿಸುವ ಹಕ್ಕನ್ನು ಹೊಂದಿವೆ. ಏನಂದ್ರೆ ಸಿಂಪಲ್ ಹಾದು ಹೋಗ್ಬೋದು, ಬಟ್ ಅದನ್ನ ರೀಚ್ ಮಾಡುವಂತಿಲ್ಲ. ಇಂಪಾರ್ಟೆಂಟ್ ಇವೆಲ್ಲ ಗೊತ್ತಿರಬೇಕು. ಪ್ರಾದೇಶಿಕ ನೀರು ಟೆರಿಟೋರಿಯಲ್ ಸಿ ಅಂತ ಹೇಳ್ತೀವಿ. ಪ್ರಾದೇಶಿಕ ಸಮುದ್ರವು ತನ್ನ ಬೇಸ್ ಲೈನ್ ಇಂದ 12 ನಾಟಿಕಲ್ ಮೈಲ್ವರೆಗೆ ಸಮುದ್ರದ ಕಡೆಗೆ ವಿಸ್ತರಿಸಿರ್ತಕ್ಕಂಥದ್ದು. ಈಗಾಗಲೇ ತೋರಿಸಿ ನಿಮಗೆ ಡಯಾಗ್ರಾಮ್ ಅಲ್ಲಿ. ಕರಾವಳಿ ರಾಜ್ಯಗಳು ಪ್ರಾದೇಶಿಕ ಸಮುದ್ರದ ಮೇಲೆ ಸಾರ್ವಭೌಮತೆ ಮತ್ತು ನ್ಯಾಯವ್ಯಾಪ್ತಿಯನ್ನು ಹೊಂದಿವೆ. ಈ ಹಕ್ಕುಗಳ ಮೇಲ್ಮೆಯಲ್ಲಿ ಮಾತ್ರವಲ್ಲದೆ ಸಮುದ್ರ ತಳ, ಭೂಗತ ಮಣ್ಣು ಮತ್ತು ವಾಯು ಪ್ರದೇಶಕ್ಕೂ ಸಹ ವಿಸ್ತರಿಸಿದೆ. ಇಲ್ಲಿ ಹಕ್ಕು ಏನಂದ್ರೆ ಸಮುದ್ರದ ತಳ ಆಗಿರ್ಬೋದು, ಭೂಗತ ಮಣ್ಣು ಆಗಿರ್ಬೋದು, ಮೇಲಿನ ವಾಯು ಪ್ರದೇಶ ಸಮುದ್ರ ಐತಿ ಅಂದ್ರೆ ಮೇಲಿನ ವಾಯು ಪ್ರದೇಶ ವಿಮಾನ ಹಾರಾಟಕ್ಕೂ ಕೂಡ ಅಲ್ಲಿ ಏನಂದ್ರೆ ಅಲ್ಲಿ ರೆಸ್ಟ್ರಿಕ್ಷನ್ ಇರ್ತಕ್ಕಂಥದ್ದು. ಅಲ್ಲಿವರೆಗೆ ಹಕ್ಕುಗಳನ್ನು ಹೊಂದಿದೆ ಪರ್ಟಿಕ್ಯುಲರ್ ದೇಶಗಳು. ಆದರೆ ಕರಾವಳಿ ರಾಜ್ಯಗಳ ಹಕ್ಕುಗಳು ಪ್ರಾದೇಶಿಕ ಸಮುದ್ರದ ಮೂಲಕ ಮುಗ್ಧ ಹಾದಿಯಿಂದ ಸೀಮಿತವಾಗಿದೆ. ಹೋಗ್ಬೋದು ಇದರ ಮುಖಾಂತರ. ನಾನು ಏನು ಡಿಸ್ಟಿಂಕ್ಷನ್ ಹೇಳ್ತಾ ಇದ್ದೀನಿ ಎಲ್ಲರೂ ಸ್ಕ್ರೀನ್ ಶಾಟ್ ತಗೋಬೇಕು ಅಥವಾ ನೋಟ್ ಡೌನ್ ಮಾಡ್ಕೋಬೇಕು. ಇವೆಲ್ಲ ಇಂಪಾರ್ಟೆಂಟ್ ಫಾರ್ ಯುವರ್ KS ಎಕ್ಸಾಮಿನೇಷನ್. ಅದಲ್ಲದೆ PDO ಎಕ್ಸಾಮಿನೇಷನ್ಗೂ ಕೂಡ ಇಂಪಾರ್ಟೆಂಟ್. ಇನ್ನು ಪಕ್ಕದ ವಲಯ ಕಾಂಟೆಕ್ಸ್ಟ್ ಝೋನ್ ಅಂತ ಹೇಳ್ತೀವಿ. ಈ ವಲಯವು ಅದರ ಬೇಸ್ ಲೈನಿಂದ 20 ನಾಟಿಕಲ್ ಮೈಲ್ವರೆಗೆ ಸಮುದ್ರದ ಕಡೆಗೆ ವಿಸ್ತರಿಸಿದೆ. ಇದು ಪ್ರಾದೇಶಿಕ ಸಮುದ್ರ ಮತ್ತು ಎತ್ತರದ ಸಮುದ್ರ ನಡುವಿನ ಮಧ್ಯವರ್ತಿ ವಲಯ. ತೋರಿಸಿದ್ದೀನಿ ಡಯಾಗ್ರಾಮ್ ಅಲ್ಲಿ. ಕರಾವಳಿ ರಾಜ್ಯವು ತನ್ನ ಭೂ ಪ್ರದೇಶ ಮತ್ತು ಪ್ರಾದೇಶಿಕ ಸಮುದ್ರದೊಳಗೆ ಹಣಕಾಸಿನ ವಲಸೆ, ನೈರ್ಮಲ್ಯ, ಕಸ್ಟಮ್ ಕಾನೂನುಗಳ ಉಲ್ಲಂಘನೆ ತಡೆಗಟ್ಟುವ ಶಿಸ್ತುವ ಹಕ್ಕನ್ನು ಹೊಂದಿದೆ. ಇದರ ಮುಖಾಂತರ ಯಾವುದೇ ವಲಸೆ ಮಾಡುವಂತಿಲ್ಲ. ಅಲ್ಲಿ ಕಸ್ಟಮ್ ಕಾನೂನುಗಳನ್ನು ಉಲ್ಲಂಘನೆ ಮಾಡಬಾರದು. ಇವೆಲ್ಲ ಪ್ರೊಟೆಕ್ಷನ್ ಅನ್ನ ಆ ಒಂದು ಪರ್ಟಿಕ್ಯುಲರ್ ನೇಷನ್ಸ್ ಗಳಿಗೆ ಕೊಡಲಾಗಿದೆ. ಅರ್ಥ ಆಯ್ತಾ? ಇನ್ನು ಪ್ರಾದೇಶಿಕ ಸಮುದ್ರಕ್ಕಿಂತ ಭಿನ್ನವಾಗಿದೆ. ಪಕ್ಕದ ವಲಯವು ರಾಜ್ಯಕ್ಕೆ ಸಮುದ್ರ ಮೇಲ್ಮೈ ಮತ್ತು ನೆಲದ ಮೇಲೆ ಮಾತ್ರ ನ್ಯಾಯವ್ಯಾಪ್ತಿಯನ್ನು ನೀಡುತ್ತವೆ. ಆಯ್ತಾ? ನೆಲದ ಮೇಲೆ ಮತ್ತು ಇನ್ನೊಂದು ಸಮುದ್ರದ ಮೇಲ್ಮೆಯಲ್ಲಿ ಮಾತ್ರ ಹಕ್ಕನ್ನು ನೀಡಲಾಗಿದೆ. ವಾಯು ಮತ್ತು ಬಾಹ್ಯಾಕಾಶಗಳಲ್ಲಿ ಹಕ್ಕು ಒದಗಿಸುವುದಿಲ್ಲ. ವಾಯುದಲ್ಲಿ ಮತ್ತು ಬಾಹ್ಯಾಕಾಶದಲ್ಲಿ. ಫಾರ್ ಎಕ್ಸಾಂಪಲ್, ಈ ಒಂದು ಕಾಂಟೆಕ್ಸ್ಟ್ ಝೋನ್ ಇತ್ತಂದ್ರೆ ಇಲ್ಲಿ ಯಾವುದೋ ಒಂದು ವಿಮಾನ ಹಾರಾಡ್ತಿದ್ರೆ ಹಾರಾಡ್ಬೋದು. ಆ ಪರ್ಟಿಕ್ಯುಲರ್ ನೇಷನ್ಗೆ ಅದಕ್ಕೊಂದು ಹಕ್ಕನ್ನು ನೀಡಿಲ್ಲ, ಅದಕ್ಕೊಂದು ಜವಾಬ್ದಾರಿ ಇಲ್ಲ, ಅದು ಹಾರಾಡ್ಬೋದು ವಿಮಾನ ಅಲ್ಲಿ. ಅರ್ಥ ಆಯ್ತಾ? ಇನ್ನು ವಿಶೇಷ ಆರ್ಥಿಕ ವಲಯ ಇಂಪಾರ್ಟೆಂಟು. ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಹೇಳ್ತೀವಿ. ಪ್ರತಿ ಕರಾವಳಿ ರಾಜ್ಯವು ತನ್ನ ಬೇಸ್ನಲ್ಲಿಂದ 200 ಈ ಒಂದು ನಾಟಿಕಲ್ ಮೈಲ್ವರೆಗೆ ಸಮುದ್ರದ ಕಡೆಗೆ ವಿಸ್ತರಿಸಿದೆ. ತನ್ನ ಪ್ರದೇಶಕ್ಕೆ ಆಚೆಗೆ ಮತ್ತು ಪಕ್ಕದಲ್ಲಿ ಎಕ್ಸಾಮ್ ಝೋನ್ ಕ್ಲೈಮ್ ಮಾಡಬಹುದು. ಅರ್ಥ? ಕಾಂಟೆಕ್ಸ್ಟ್ ಝೋನ್ ಆದ್ಮೇಲೆ 200 ನಾಟಿಕಲ್ ಮೈಲ್ವರೆಗೆ ಇರ್ತಕ್ಕಂಥ ಪ್ರದೇಶವನ್ನ ಒಂದು ವಿಶೇಷ ಆರ್ಥಿಕ ವಲಯ ಅಂತ ಕರಿತೀವಿ. ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಕರಿತೀವಿ. ಬೇಸ್ನಲ್ಲಿಂದ 200 ನಾಟಿಕಲ್ ಮೈಲ್ವರೆಗೆ. ಈ ಒಂದು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಒಳಗೆ ಕರಾವಳಿ ರಾಜ್ಯವು ಕೆಳಗಿನ ಹಕ್ಕುಗಳನ್ನು ಹೊಂದಿದೆ. ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಕೇಳಿದರೆ, KS ಅಲ್ಲಿ ಕೇಳಿದರೆ ಮತ್ತು UPSC ಯಲ್ಲೂ ಕೂಡ ಕೇಳಿದರೆ. ನೋಟ್ ಡೌನ್ ಮಾಡ್ಕೋಬೇಕು. ಸಮುದ್ರ ತಳ ಮತ್ತು ಭೂಗರ್ಭದ ನೈಸರ್ಗಿಕ ಸಂಪನ್ಮೂಲಗಳನ್ನ ಜೀವಂತವಾಗಿರಲಿ ಅಥವಾ ನಿರ್ಜೀವವಾಗಿರಲಿ ಅನ್ವೇಷಣೆ, ಬಳಸಿಕೊಳ್ಳುವ, ಸಂರಕ್ಷಿಸುವ ಮತ್ತು ನಿರ್ವಹಿಸುವ ಉದ್ದೇಶಕ್ಕಾಗಿ ಸಾರ್ವಭೌಮ ಹಕ್ಕನ್ನು ಹೊಂದಿದೆ. ಅರ್ಥ ಆಯ್ತಾ? ಇಂಪಾರ್ಟೆಂಟ್. ಒಂದನೇದು. ಎರಡನೇದು ಏನಂದ್ರೆ ನೀರು, ಪ್ರವಾಹ, ಗಾಳಿಯಿಂದ ಶಕ್ತಿ ಉತ್ಪಾದನೆ ಅಂತ ಚಟುವಟಿಕೆಗಳನ್ನು ಕೈಗೊಳ್ಳುವ ಹಕ್ಕುಗಳನ್ನು ಕೂಡ ನೀಡಲಾಗಿದೆ. ಪ್ರಾದೇಶಿಕ ಸಮುದ್ರ ಮತ್ತು ಪಕ್ಕದ ವಲಯಕ್ಕಿಂತ ಭಿನ್ನವಾಗಿ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಮೇಲೆ ಸೂಚಿಸಲಾದ ಸಂಪನ್ಮೂಲ ಹಕ್ಕುಗಳನ್ನು ಮಾತ್ರ ಅನುಮತಿಸುತ್ತದೆ. ಇದು ನ್ಯಾವಿಗೇಷನ್ ಅಥವಾ ಓವರ್ ಫ್ಲೈಟ್ ಸ್ವಾತಂತ್ರ್ಯವನ್ನ ನಿಷೇಧಿಸುವ ಅಥವಾ ಮಿತಿಗೊಳಿಸುವ ಹಕ್ಕನ್ನು ಕರಾವಳಿ ರಾಜ್ಯಕ್ಕೆ ನೀಡುವುದಿಲ್ಲ. ಇಂಪಾರ್ಟೆಂಟ್. ಯಾವ್ಯಾವ ಹಕ್ಕುಗಳನ್ನ ಯಾವ್ಯಾವ ಒಂದು ಪ್ರದೇಶಗಳಲ್ಲಿ ನೀಡಿದ್ದಾರೆ, ಯಾವ್ಯಾವ ಪ್ರದೇಶಗಳಿದಾವೆ, BBNJ ಅಂದ್ರೆ ಏನು, IC ಅಂದ್ರೆ ಏನು, ಕಾಂಟೆಕ್ಸ್ಟ್ ಝೋನ್ ಅಂದ್ರೆ ಏನು, ಇಂಟರ್ನಲ್ ವಾಟರ್ ಅಂದ್ರೆ ಏನು, ಇವೆಲ್ಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಸೊ ಅದಕ್ಕೆ ನಿಮಗೆ ನಾನು ಬೆಸ್ಟ್ ಟೈಮ್ ಅಂತ ನಿಮಗೆ ಒಂದು ಬಾರಿ ಏನ್ ಮಾಡಿದೀನಿ, ರಿವೈಸ್ ಅನ್ನ ಮಾಡಿದೀನಿ. ಎಲ್ಲರೂ ಕರೆಕ್ಟ್ ಇದ್ರ ಬಗ್ಗೆ ಡಿಸ್ಟಿಂಕ್ಷನ್ ಮಾಡಿ ಒಂದು ಬಾರಿ ಸ್ಕ್ರೀನ್ ಶಾಟ್ ತಗೊಂಡು ಇನ್ನೊಂದು ಬಾರಿ ಓದ್ಕೊಳ್ಳಿ. ಅರ್ಥ ಆಯ್ತಾ? ಇನ್ನು ಈ ತರನಾಗಿ ನಾವು ಮ್ಯಾಗಝಿನ್ ಅಲ್ಲಿ ಕಂಟೆಂಟ್ ಅನ್ನ ಕೊಡ್ತೇವೆ ನಾವು. ಮತ್ತೆ ಇದು ಏನು ಕೊಡ್ತಾ ಇದೀವಿ, ಇಷ್ಟು ಡೆಪ್ತ್ ಆಗಿ ಇನ್ಫಾರ್ಮೇಶನ್ ತಮಗೆ ಅಲ್ಲಿ ಪ್ರೊವೈಡ್ ಮಾಡಲಾಗುತ್ತೆ. ಯಾರು ನಿಮಗೆ ಬೇಕು ಅವ್ರು ನೀವು ಪಡ್ಕೋಬಹುದು. ನೋಡಿ, ಇನ್ನು ಎತ್ತರದ ಸಮುದ್ರಗಳು ಏನಂದ್ರೆ ಸಾಗರದ ಮೇಲ್ಮೆಯನ್ನು ಮತ್ತು ಈಸಿ ಆಚೆಗಿನ ನೀರಿನ ಕಾಲಮನ್ನ ಎತ್ತರದ ಸಮುದ್ರಗಳಂತ ಹೇಳ್ತೀವಿ. ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಆದ್ಮೇಲೆ ಇದನ್ನು ಎಲ್ಲಾ ಮಾನವಕುಲದ ಸಾಮಾನ್ಯ ಒಂದು ಪರಂಪರೆ ಎಂದು ಪರಿಗಣಿಸಲಾಗಿದೆ. ಎಲ್ಲರಿಗೆ ಅವಕಾಶ ಇದೆ ಇದರಲ್ಲಿ. ಸಾರಿಗೆ, ಸಾಗರ ವಿಜ್ಞಾನ, ಸಮುದ್ರದೊಳಗಿನ ಸಂಶೋಧನೆಯಂತ ಶಾಂತಿಯುತ ಉದ್ದೇಶಗಳಿಗೆ ರಾಜ್ಯಗಳು ಈ ಪ್ರದೇಶಗಳಲ್ಲಿ ಚಟುವಟಿಕೆಗಳನ್ನು ನಡೆಸಬಹುದು. ಆಯ್ತಾ? ಅಲ್ಲಿ ಸಂಶೋಧನೆ ಮಾಡಬಹುದು ಆ ಒಂದು ಏರಿಯಾದಲ್ಲಿ, ಅಲ್ಲಿ IC ಯಲ್ಲಿ. ನೆಕ್ಸ್ಟ್ ಕ್ವಶನ್ ಕೇಳಿದಾರೆ ನೋಡಿ.
ಹೆಲಿಕಾಪ್ಟರ್ ಹಾರಾಟ ನಡೆಸಿದ ಭಾರತೀಯ ನೌಕಾಪಡೆಯ ಮೊದಲ ಮಹಿಳೆ ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಅನಾಮಿಕಾ ಬಿ ರಾಜೀವ್ ಈಸ್ ದ ರೈಟ್ ಆನ್ಸರ್. ಇಂಪಾರ್ಟೆಂಟ್ ನೋಡಿ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ನೋಡಿ. ಸಬ್ ಲೆಫ್ಟಿನೆಂಟ್ ಆಗಿರ್ತಕ್ಕಂಥ ಅನಾಮಿಕಾ ಬಿ ರಾಜೀವ್ ಅವರು ಒಂದು INS ರಾಜಾಲಿಯಲ್ಲಿ ಹೆಲಿಕಾಪ್ಟರ್ ಹಾರಾಟ ನಡೆಸಿದ ಭಾರತೀಯ ನೌಕಾಪಡೆಯ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ನೋಡ್ರಿ, ವಿವಿಧ ಕ್ಷೇತ್ರದಲ್ಲಿ ಮಹಿಳೆಯರ ಸಾಧನೆ. ಸೊ ಇಟ್ ಇಸ್ ಅ ಮಹಿಳೆಯರ ಸಾಧನೆ ಡಿಫೆನ್ಸ್ ದಲ್ಲಿದೆ. ಸೊ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿನೇಷನ್ ದೃಷ್ಟಿಯಿಂದಾಗಿ. ಭಾರತೀಯ ನೌಕಾಪಡೆಯ ಮೊದಲ ಮಹಿಳೆ ಏನು ಹೆಲಿಕಾಪ್ಟರ್ ಹಾರಾಟವನ್ನು ನಡೆಸಿದ್ದಾರೆ, ಯಾರು? ಅನಾಮಿಕಾ ಬಿ ರಾಜೀವ್ ಅಂತಕ್ಕಂಥವ್ರು. ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ರೀಸೆಂಟ್ ಆಗಿ ಆಗಿರ್ತಕ್ಕಂಥ ಡಿಫೆನ್ಸ್ ಸೆಕ್ಟರ್ದಲ್ಲಿ ಯಾವ್ಯಾವ ಮಹಿಳೆಯರು ಏನಂತರ ಸಾಧನೆ ಮಾಡಿದ್ದಾರೆ ಅಂತಕ್ಕಂಥದ್ದು ನಾವು ರಿವೈಸ್ ಮಾಡೋಣ ನೋಡಿ. ಇಲ್ಲಿ ಪ್ರೇರಣಾ ದಿವಸದಲ್ಲಿ ಅಂತಕ್ಕಂಥವ್ರ ಬಗ್ಗೆ ಮಾತಾಡ್ತಾ ಬಂದಾಗ ಭಾರತೀಯ ನೌಕಾಪಡೆಯ ಮೊದಲ ಮಹಿಳಾ ಅಧಿಕಾರಿ ಇಂಪಾರ್ಟೆಂಟು. ಇನ್ನು ಶಾಲಿಜಾ ಧಾಮಿ ಅವರು ಮುಂಚೂಣಿ ಯುದ್ಧ ಘಟಕದ ಉಸ್ತುವಾರಿ ವಹಿಸಿದ ಮೊದಲ ಮಹಿಳಾ ವಾಯುಪಡೆ ಅಧಿಕಾರಿ, ಇಂಪಾರ್ಟೆಂಟ್ ಇದನ್ನು ಕೂಡ. ಇನ್ನು ದೀಪಿಕಾ ಮಿಶ್ರಾ ಭಾರತೀಯ ವಾಯುಪಡೆಯಲ್ಲಿ ಶೌರ್ಯ ಪ್ರಶಸ್ತಿ ಪಡೆದ ಮೊದಲ ಮಹಿಳೆಯಾಗಿದ್ದಾರೆ, ಇಂಪಾರ್ಟೆಂಟು. ಇನ್ನು ಶಿವ್ ಚೌಹಾಣ್ ಅವರು ವಿಶ್ವದ ಅತಿ ಎತ್ತರವಾದ ಯುದ್ಧ ಭೂಮಿಯಾಗಿರತಕ್ಕಂಥ ಸಿಯಾಚಿನ್ನಲ್ಲಿ ಕಾರ್ಯಾಚರಣೆ ನಿಯೋಜಿಸಿದ ಮೊದಲ ಮಹಿಳಾ ಅಧಿಕಾರಿ. ಸಿಯಾಚಿನ್ನಲ್ಲಿ ಈ ಒಂದು ಅಲ್ಲಿ ಕೆಲಸಕ್ಕೆ ನಿಯೋಜನೆ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಮಹಿಳೆಯವರು ಶಿವ್ ಚೌಹಾಣ್ ಅಂತಕ್ಕಂಥವ್ರು. ಇಂಪಾರ್ಟೆಂಟ್ ಇವೆಲ್ಲ ಫ್ಯಾಕ್ಟ್ಸ್ಗಳು. ಇನ್ನು ಮನಿಷಾ ಅವರ ಬಗ್ಗೆ ಮಾತಾಡ್ತಾ ಬಂದಾಗ ರಾಜ್ಯಪಾಲರಿಗೆ ಸಹಾಯ ಮಾಡಲು ಡಿ ಕ್ಯಾಂಪ್ ಅಂತಕ್ಕಂಥ ಹುದ್ದೆ ಇರುತ್ತೆ, ಸಹಾಯಕ ಅಸಿಸ್ಟೆಂಟ್ ಡಿ ಕ್ಯಾಂಪ್ ಅಂತೇಳಿ. ಆ ಹುದ್ದೆಗೆ ಆಯ್ಕೆಯಾದ ಮೊದಲ ಮಹಿಳೆ ಮನಿಷಾ ಅಂತಕ್ಕಂಥವ್ರು. ಇವೆಲ್ಲ ಫ್ಯಾಕ್ಟ್ಸ್ಗಳು ಇಂಪಾರ್ಟೆಂಟ್ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಪ್ರೇಮ್ ಸಿಂಗ್ ತಮಾಂಗ್ ಅವರು ಯಾವ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಸಿಕ್ಕಿಂ ಈಸ್ ದ ರೈಟ್ ಆನ್ಸರ್. ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ನೋಡಿ. ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾದ ಒಂದು ಅಧ್ಯಕ್ಷ ಪ್ರೇಮ್ ಸಿಂಗ್ ತಮಾಂಗ್ ಅವರನ್ನ ಸಿಕ್ಕಿಂ ರಾಜ್ಯದ 2ನೇ ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಸಿಕ್ಕಿಂನ ರಾಜ್ಯಪಾಲರಾಗಿರ್ತಕ್ಕಂಥ ಲಕ್ಷ್ಮಣ್ ಪ್ರಸಾದ್ ಅವರನ್ನ ತಮಾಂಗ್ ಅವರಿಗೆ ಪ್ರಮಾಣ ವಚನ ಬೋಧಿಸೋರು. ಅಂದ್ರೆ ಮುಖ್ಯಮಂತ್ರಿಗಳಿಗೆ ಪ್ರಮಾಣ ವಚನ ಬೋಧಿಸೋರು ಯಾರು? ರಾಜ್ಯಪಾಲರು ಇರ್ತಾರ. ಸೊ ಸಿಕ್ಕಿಂನಲ್ಲಿ ಟೋಟಲ್ 32 ವಿಧಾನಸಭಾ ಕ್ಷೇತ್ರಗಳಲ್ಲಿ 31 ವಿಧಾನಸಭಾ ಕ್ಷೇತ್ರಗಳನ್ನ ಗೆದ್ದು ಈ ಒಂದು ಪ್ರೇಮ್ ಸಿಂಗ್ ತಮಾಂಗ್ ಅವರು ಏನಾಗಿದ್ರೆ 2ನೇ ಬಾರಿಗೆ ಸಿಕ್ಕಿಂನ ಒಂದು ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು. ಇನ್ನು ಸಿಕ್ಕಿಂ ಬಗ್ಗೆ ಮಾತಾಡ್ತಾ ಬಂದಾಗ ಭಾರತ ಜನಸಂಖ್ಯೆಯಲ್ಲಿ ಭಾರತ ಅತ್ಯಂತ ಚಿಕ್ಕ ರಾಜ್ಯ ಇದು. ಹಿಮಾಲಯದ ಒಂದು ರಾಜ್ಯವಾಗಿರ್ತಕ್ಕಂಥದ್ದು. ಇದರ ರಾಜಧಾನಿ ಗ್ಯಾಂಗ್ಟಾಕ್. ರಾಜ್ಯಪಾಲರು ಅಂದ್ರೆ ಲಕ್ಷ್ಮಣ್ ಪ್ರಸಾದ್ ಅವರು ಇದರ ಒಂದು ರಾಜ್ಯಪಾಲರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ನೋಡಿ. ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಯಾವ ದೇಶದ ಮಾಜಿ ಪ್ರಧಾನಿ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ 79ನೇ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕ್ಯಾಮರೂನ್ ಇಸ್ ದ ರೈಟ್ ಆನ್ಸರ್. ನೋಡ್ರಿ, ವಿಶ್ವಸಂಸ್ಥೆ ಇದೆ ಅಂತಕ್ಕಂಥದ್ದು ಅಂದ್ರೆ ಅದರಲ್ಲಿ ಒಂದು ಸದಸ್ಯ ರಾಷ್ಟ್ರಗಳ ವಿಶ್ವಸಂಸ್ಥೆ ಒಂದು ಸದಸ್ಯ ರಾಷ್ಟ್ರಗಳು, ಆ ಸದಸ್ಯ ರಾಷ್ಟ್ರಗಳು ಸೇರಿಬಿಟ್ಟು ಒಂದು ಅಸೆಂಬ್ಲಿ ಇರುತ್ತೆ. ಸೊ ಅದಕ್ಕೆ ನಾವು ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ಅಂತ ಕರಿತೀವಿ. ಸೊ ವಿಶ್ವಸಂಸ್ಥೆ ಒಂದು ಪ್ರಧಾನ ಅಂಗಗಳಲ್ಲಿ ಇದನ್ನು ಕೂಡ ಒಂದು ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ಅಂತಕ್ಕಂಥದ್ದು. ಅದರ 79ನೇ ಅಧಿವೇಶನ ನಡೆಯುತ್ತೆ ಸೆಪ್ಟೆಂಬರ್ ಅಲ್ಲಿ. ಅದರ ಅಧ್ಯಕ್ಷತೆಯನ್ನ ಕ್ಯಾಮರೂನ್ನ ಮಾಜಿ ಪ್ರಧಾನಿಯವರು ವಹಿಸ್ಕೊಳ್ತಾ ಇದ್ದಾರೆ. ಸೊ ಯಾರಂತಕ್ಕಂಥ ಬಗ್ಗೆ ಡಿಸ್ಕಷನ್ ಮಾಡೋಣ ನೋಡಿ. ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಒಂದು ಸೆಪ್ಟೆಂಬರ್ 10ರಂದು ಪ್ರಾರಂಭವಾಗುವ 79ನೇ ಅಧಿವೇಶನದ ಅಧ್ಯಕ್ಷರಾಗಿ ಕ್ಯಾಮರೂನ್ನ ಒಂದು ಮಾಜಿ ಪ್ರಧಾನಿಯಾಗಿರ್ತಕ್ಕಂಥ ಮಂತ್ರಿ ಫಿಲೆಮನ್ ಆಂಗ್ ಅಂತಕ್ಕಂಥವ್ರು 79ನೇ ಈ ಒಂದು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಒಂದು ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸ್ತಾರ. ಈ ಸಂದರ್ಭದಲ್ಲಿ ಇನ್ನೊಂದೇನಂದ್ರೆ UNG ಅರ್ಥಾತ್ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಡೆನ್ಮಾರ್ಕ್ ಆಗಿರ್ಬೋದು, ಗ್ರೀಸ್ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಪನಾಮ ಆಗಿರ್ಬೋದು ಮತ್ತು ಸೋಮಾಲಿಯಾವನ್ನ UN ಭದ್ರತಾ ಮಂಡಳಿಯ ಶಾಶ್ವತವಲ್ಲದ ಸದಸ್ಯರಾಗಿ 2 ವರ್ಷದ ಅವಧಿಗೆ ಜನವರಿ 1, 2025ರಿಂದ ಪ್ರಾರಂಭಿಸಿ 31 ಡಿಸೆಂಬರ್ 2026ವರೆಗೆ ಆಯ್ಕೆ ಮಾಡಿದೆ. ಅರ್ಥ ಒಟ್ಟಾರೆಯಾಗಿ ಇಲ್ಲಿ ಅಂದ್ರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ನಲ್ಲಿ ಟೋಟಲ್ ಆಗಿ 15 ಜನ ಇರ್ತಾರ. ಅದರಲ್ಲಿ 10 ಜನ ಏನಿರ್ತಾರ ಅಂದ್ರೆ ನಾನ್ ಪರ್ಮನೆಂಟ್ ಆಗಿರ್ತಾರ. ಸೊ ನಾನ್ ಪರ್ಮನೆಂಟ್ಗೆ 2 ವರ್ಷದ ಅವಧಿವರೆಗೆ ಇಲ್ಲಿ ರೊಟೇಷನ್ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಏನಂದ್ರೆ ಈ ದೇಶಗಳಿಗೆ ಡೆನ್ಮಾರ್ಕ್, ಗ್ರೀಸ್, ಪಾಕಿಸ್ತಾನ್, ಪನಾಮ ಮತ್ತು ಸೋಮಾಲಿಯಾ ದೇಶಗಳಿಗೆ ನಾನ್ ಪರ್ಮನೆಂಟ್ ಮೆಂಬರ್ ಆಗಿ ಆಯ್ಕೆ ಮಾಡಲಾಗಿದೆ. ಇವುಗಳ ಡ್ಯೂರೇಷನ್ ಜನವರಿ 1, 2025ರಿಂದ 31 ಡಿಸೆಂಬರ್ 2026. ಇನ್ನು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಬಗ್ಗೆ ಮಾತಾಡ್ತಾ ಬಂದಾಗ UNG ಅಂತ ಕರಿತೀವಿ, ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಸ್ಥಾಪನೆಯಾಗಿದ್ದು 1945. ಕೇಂದ್ರ ಕಚೇರಿ ನ್ಯೂಯಾರ್ಕ್ದಲ್ಲಿದೆ. ವಿಶ್ವಸಂಸ್ಥೆಯ ಪ್ರಧಾನ ಅಂಗಗಳಲ್ಲಿ ಒಂದಾಗಿದೆ. ಇನ್ನು ವಿಶ್ವಸಂಸ್ಥೆ ನಿರ್ಧಾರ ಮತ್ತು ನೀತಿಗಳನ್ನು ರೂಪಿಸುವ ಸಂಸ್ಥೆ ಯಾವ್ದಾದ್ರು ಇದ್ರೆ ದಟ್ ಇಸ್ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ನೋಡಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದ್ರೆ ಇತ್ತೀಚೆಗೆ CSC SPO 1000 FPOಗಳನ್ನ CSCಗಳಾಗಿ ಪರಿವರ್ತಿಸಲು
ಯಾವ ಸಚಿವಾಲಯದೊಂದಿಗೆ MOUಗೆ ಸಹಿ ಹಾಕಿದೆ ಅಂದರೆ ಕೃಷಿ ಸಚಿವಾಲಯ. ವಿಶ್ವ ಸಾಗರಗಳ ಥೀಮ್ 2024 ಅಂದ್ರೆ ಹೊಸ ಆಳವನ್ನು ಜಾಗೃತಿಗೊಳಿಸಿ. ಸೊ ಈಗಾಗಲೇ ನಿಮ್ಗೆ ಹೇಳಿದ್ದೀನಿ. ಇತ್ತೀಚೆಗೆ ನಿಧನರಾದ ಜಾನ್ ಸಿಂಗ್ ಅವರು ಯಾವ ಕ್ಷೇತ್ರಕ್ಕೆ ಸೇರಿದರು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ವನ್ಯಜೀವಿ ಸಂರಕ್ಷಣೆ. ಜರ್ಮನಿಯ ಮ್ಯೂಚ್ನಲ್ಲಿ ನಡೆದ ISSF ವಿಶ್ವಕಪ್ 2024ರಲ್ಲಿ ಪುರುಷರ 10 ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದವರು ಯಾರು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸರ್ಬ್ಜೋತ್ ಸಿಂಗ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಮೊಂಗ್ಲಾ ಬಂದರು ಯಾವ ದೇಶದಲ್ಲಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬಾಂಗ್ಲಾದೇಶ್. ಇವತ್ತಿಗೆ ವಿಡಿಯೋನ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್.